ಗಾಳಿ ಹಿಂದೆ ಮುಂದೆ ಬಾರಿ ಮುಂದೆ ನಮಸ್ಕಾರ ಆಚಾರ್ಯ. ನಮಸ್ಕಾರ. ಆರಾಮಿದ್ದೀರಾ? ಹಾ, ಪರವಾಗಿಲ್ಲ. ರೈಟ್, ಬರ್ರಿ ಶುರು ಮಾಡುವುದು. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರಪ್ಪ ದಿಗ್ಗಾ ಅವರೇ. ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀಮದ್ಧರ್ಮ ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಲಕ್ಷ್ಮೀ ಹಯಗ್ರೀವಾಯ ನಮೋ ನಮಃ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂ ಚ ಹಸ್ತಚರಣಶ್ರವಣತ್ವಗಾದಿ ಪ್ರಾಣನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಲಸತು ಶ್ರೀಮದಾನಂದತೀರ್ಥೇಂದ್ರನೋ ಹೃದಂಬರೆ ಯದ್ವದಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕುಂತತಿ. ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣ ಜಯ ತೀರ್ಥಾಖ್ಯತರ ನಿರ್ಭಾಸತಾನ್ನೋ ಹೃದಂಬರೆ. ಅರ್ಥಕಲ್ಪಿತಕಲ್ಪೋಯಂ ಪ್ರತ್ಯಸ್ತಿ ಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತೆ ಅಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜಗುರುನ್ ವಂದೇ ಅಯಗ್ರೀವದಯಾಶ್ರಯಾನ್ ಪ್ರಣಮತ್ಕಾಮಧೇನುಂ ಚ ಭಜತಃ ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದ ಚಿಂತಾಮಣಿಮುಪಾಸ್ಮಹೇ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. यस्य प्रचण्डतपसा सुतीतरुक्तिः तुष्टो हरिकिलवशं वदतामवापा श्रीमद्वसन्मतपयोनिधिपूर्णचन्द्रः श्रीविष्णुतीर्थमुनिराटे मुदमादनोतु. नमस्त्रीपादराजाय नमस्ते व्यासयोगिने नमः पुरन्दरार्याय जयार्याय ते नमः. पृथ्वीमण्डल मध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरुं नमः. सत्याभिज्ञकराब्जोत्तान् पञ्चाशद्वर्षपूजकान् सत्यप्रमोदतीर्थार्यान् नौमिन्याय सुधारतान्. श्रीसत्यात्मतीर्थगुरुभ्यो नमः. रघुप्रमति सत्पुत्रं सत्प्रबोध गुरुप्रियं अजातशत्रुं तं वन्दे रघुप्रियगुरुं सदा. श्रीरघुविजयतीर्थगुरुभ्यो नमः. नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेति. श्रीगुरुभ्यो नमः. हरिः ओम्. अथ पृष्ठो दक्षिणार्थं द्रोण आह कुमारकान् बद्ध्वा पाञ्चाल राजानां दत्तेत्यूचु तथेति ते. स्वस्ति. ದ್ರೋಣಾಚಾರ್ಯರು ತಾವೇನು ರಾಜಕುಮಾರರಿಗೆ ಮತ್ತೆ ಪಾಂಡವರಿಗೆ ಕೌರವರಿಗೆ ಅಸ್ತ್ರ ವಿದ್ಯಾಭ್ಯಾಸ ಅಂತಕ್ಕಂಥದ್ದೇನು ಮಾಡಿಸಿದ್ರು ಅದರದೆಲ್ಲ ವಿದ್ಯಾ ಪ್ರದರ್ಶನ ಅಂತಕ್ಕಂಥದ್ದನ್ನು ಎಲ್ಲ ಕೂಡ ಮಾಡಿದ್ದಾರೆ. ಅಶ್ವತ್ಥಾಮಾಚಾರ್ಯರು ಬಂದು ದುರ್ಯೋಧನ ಮತ್ತು
ಭೀಮಸೇನ ದೇವರು ಆಗ್ತಕ್ಕಂಥ ಗದಾ ಯುದ್ಧ ಅಂತಕ್ಕಂಥದ್ದೇನಿದೆ ಅದನ್ನ ನಿಲ್ಲಿಸಿದರು ಅಂತಕ್ಕಂಥದ್ದನ್ನು ಹೇಳಿದ್ರು. ಮುಂದೆ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಯಾಕೆ ಕಲಿಸಿದ್ರು ಅವರು, ಗುರುಗಳಾಗಿ ಯಾಕೆ ಮಾಡಿದ್ರು ದ್ರೋಣಾಚಾರ್ಯರು ಅಂತ ಕಾರಣ ಏನು? ದ್ರೋಣಾಚಾರ್ಯರು ಇವ್ರನ್ನ ಅಸ್ತ್ರವಿದ್ಯೆ ಕಲಿಸ್ಲಿಕ್ಕೆ ಏನು ಕಾರಣ, ಅದ್ರ ಹಿಂದೆ ಏನಿತ್ತು ಅದನ್ನು ತಿಳಿಸ್ತಾ ಇದ್ದಾರೆ. ಅತಪೃಷ್ಟೋ ದಕ್ಷಿಣಾರ್ಥಂ ದ್ರೋಣಾಹ ಕುಮಾರಕಾನ್ ಬದ್ಧ್ವಾ ಪಾಂಚಾಲ ರಾಜಾನಂ ದತ್ತೇ ತ್ಯೂಚು ತಥೈತತೆ. ಆಯ್ತಪ್ಪ, ಎಲ್ಲ ವಿದ್ಯೆ ಎಲ್ಲ ಆಗಿದೆ, ಈಗ ನೀವು ಗುರುದಕ್ಷಿಣೆ ಅಂತಕ್ಕಂಥದನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ದ್ರೋಣಾಚಾರ್ಯರು. ರಾಜಪುತ್ರರೇ ತಿಳಿಸ್ತಾ ಇದ್ದಾರೆ. ಏನು ಅಂದ್ರೆ, ಪಾಂಚಾಲ ರಾಜನಾಗಿರ್ತಕ್ಕಂಥ ದ್ರುಪದನನ್ನ ನೀವು ಹಿಡಿದು ನನಗೆ ತಂದು ಒಪ್ಪಿಸ್ಬೇಕು, ಅಷ್ಟೇ ಕೆಲಸ. ಸಂಹಾರ ಗಿಂಹಾರ ಏನಿಲ್ಲ, ಹೋಗ್ಬೇಕು, ಒಂದ್ ಜೊತೆ ಯುದ್ಧ ಮಾಡಬೇಕು, ಅವ್ರನ್ನ ಹಿಡಿಬೇಕು, ತಂದು ನನಗೆ ಒಪ್ಪಿಸ್ಬೇಕು ಅಂತ ಅಂದ್ಕೂಡ ಎಲ್ಲರೂ ಅವರವರು ಪಾಂಡವರು ಎಲ್ಲರೂ ಹಾಗೆ ಆಗಲಿ ಗುರುಗಳೇ ಅಂತ ಹೇಳ್ಬಿಟ್ರು. ಈಗ ಇಲ್ಲಿ ಬರೀತಾರೆ, ಆಚಾರ್ಯ ಬರೀತಾರೆ, ದ್ರೋಣಾಚಾರ್ಯ ಕುರುಪಾಂಡವರು ಗುರುತ್ವ ವಹಿಸಲಿಕ್ಕೆ ಏನು ಕಾರಣ ಅಂತಕ್ಕಂಥದ್ದಂದ್ರೆ ದ್ರುಪದನ ನಿಗ್ರಹಕ್ಕೋಸ್ಕರವಾಗಿ ಮಾಡಿದ್ರು. ದ್ರುಪದ ನಿಗ್ರಹ ಮಾಡ್ಲಿಕ್ಕೆ. ಯದ್ಯಪಿ ತಾವೇ ಪರಶುರಾಮ ದೇವತರ ವಿದ್ಯೆ ಪಡ್ಕೊಂಡು ಸಮರ್ಥರಿದ್ದಾರೆ, ಆದ್ರೆ ಬ್ರಾಹ್ಮಣರು ತಾವೇ ಯುದ್ಧಕ್ಕೆ ಹೋಗಿಲ್ಲ, ಕ್ಷತ್ರಿಯ ಮೂಲಕವಾಗಿ ಹೋಗ್ಬೇಕಾಗಿದೆ. ಆದ ಕಾರಣ ಈಗ ಸಮಯ ಒದಗಿದೆ, ಎಲ್ಲ ವಿದ್ಯಾಭ್ಯಾಸ ಆಗಿದೆ, ಅಸ್ತ್ರವಿದ್ಯಾ ಪ್ರದರ್ಶನ ಆಗಿದೆ, ಪ್ರತಿಯೊಂದಾಗಿದೆ. ಆದ ಕಾರಣ ಗುರುದಕ್ಷಿಣೆಗಾಗಿ ನನಗೆ ಅವಮಾನ ಮಾಡಿರ್ತಕ್ಕಂಥ ಆ ದ್ರುಪದ ಅಂತಕ್ಕಂಥದ್ದೇನಿದೆ ಅವನನ್ನು ಕೈ ಸರಿ ಹಿಡಿಬೇಕು, ನನಗೆ ತಂದು ಒಪ್ಪಿಸ್ಬೇಕು ಅಂದ್ಕೂಡ ಎಲ್ಲರೂ ನಾ ಮಾಡ್ತೀನಿ, ನಾನು ಮಾಡ್ತೀನಿ. ತೇ ಧಾರ್ತರಾಷ್ಟ್ರಾಹ ಕರ್ಣೇನ ಸಹಿತಾಹ ಪಾಂಡವ ಅಪಿ ಯಯುಹು ದ್ರೋಣೇನ ಸಹಿತಾಹ ಪಾಂಚಾಲ ನಗರಂ ಪ್ರತಿ. ಹೊರಟೇ ಬಿಟ್ರು ಪಾಂಚಾಲ ನಗರಕ್ಕೆ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಲೀಡರ್ ಆಗಿ ಕರ್ಣ ಮುಂದಿದ್ದಾನೆ. ಯಾಕಂದ್ರೆ ಆಗಿನ ಮತ್ತು ದುರ್ಯೋಧನ ಅಂಗದೇಶ ಎಲ್ಲ ಮಾಡ್ಯಾನೆ, ಎಲ್ಲ ಕೊಟ್ಟಾನೆ. ಕರ್ಣ, ಕೌರವರು, ಅದಾದ್ಮೇಲೆ ಪಾಂಡವರಂತೆ, ಮೊದಲು ಕರ್ಣ, ಅದಾದ್ಮೇಲೆ ಕೌರವರೇ, ಅದಾದ್ಮೇಲೆ ಪಾಂಡವರು. ದ್ರೋಣಾಚಾರ್ಯ ಜೊತೆಗೆ ಅವರೆಲ್ಲರೂ ಕೂಡ ಪಾಂಚಾಲ ಪಟ್ಟಣಕ್ಕೆ ಅವರು ತಯಾರಾಗೇ ಬಿಟ್ರು. ಏನು ಅಂತಕ್ಕಂಥ ಕೌರವರು ಯಾಕಷ್ಟು ಮಾಡಿದ್ರು ಅಂದ್ರೆ, ಅವ್ರಿಗೆ ಹಠ, ನಾವೇ ಮುಂಚಿತವಾಗಿ ಇವನ್ನ ದ್ರುಪದ ರಾಜನ ಸರಿ ಹಿಡಿದು ನಾವು ಮಾಡಬೇಕು, ಇವರಿಗೆ ತಂದು ಒಪ್ಪಿಸ್ಬೇಕು, ನಾವೇ ಪಾಂಡವರ್ಕಿಂತ ನಾವೇ ಶ್ರೇಷ್ಠರಿದ್ದೀವಿ ಅಂತಕ್ಕಂಥ ತೋರಿಸ್ಬೇಕು ಅಂತ ಉಚ್ಚ. ಅವರಿಗೆ ಗುರುಗಳಿಗೆ ಗುರುದಕ್ಷಿಣೆ ಒಪ್ಪಿಸೋದಕ್ಕಿಂತ ಬರೀತಾರಕ್ಕಿಂತ ಪಾಂಡವರನ್ನ ಮೀರಿಸಬೇಕು ಅಂತಕ್ಕಂಥ ಒಂದು ಅವರಿಗೆ ಅಸೂಯೆ ಕಾರಣ. ಇದಕ್ಕೆ ನಿರ್ಮತ್ಸರಾಣಂ ಭಾಗವತವರ ನಿರ್ಮತ್ಸರಾಣಂ ಸತಾಂ ಅಂತಕ್ಕಂಥದ್ದು 2ನೇ ಶ್ಲೋಕದ ಬರ್ತಕ್ಕಂಥ. ಅಂದ್ರೆ ಸಾತ್ವಿಕರ ಮೇಲೆ ಮಾತ್ಸರ್ಯ ಅಂತಂದ್ರೆ ಅವರಿಗೆ ಏಳಿಗೆಯನ್ನು ಕಂಡು ಸಹನೆ ಮಾಡದೇ ಇರತಕ್ಕಂಥದ್ದು. ಅದು ದುಷ್ಟರ ಒಂದು ಪ್ರಧಾನ ಲಕ್ಷಣ ಅಂತ ಬರೀತಾರೆ. ದುಷ್ಟರ ಒಂದು ಪ್ರಧಾನ ಲಕ್ಷಣ ಏನಂದ್ರೆ ಮಾತ್ಸರ್ಯ ಮಾಡೋದು. ಅದು ಸಜ್ಜನರ ಮೇಲೆ ಮಾತ್ಸರ್ಯ, ಅವರ ಏಳಿಗೆಯನ್ನು ಕಂಡು ಅವರ ಒಟ್ಟು ಕಾಲಿನ ಜಗ್ಗದು ಅವ್ರು ಹೇಳೋದು ಮಾಡೋದು, ಅದೆಲ್ಲ ಮಾಡ್ತಕ್ಕಂಥದ್ದೇನಿದೆ ಅದು ಅವರ ಮುಖ್ಯ ಉದ್ದೇಶ. ಅದರಿಂದ ಏನಾಗ್ಬಿಡ್ತದೆ, ಅವಾಗ ನಾವು ಸಾಧಿಸ್ಬಿಟ್ವಿ ಅಂತಂದ್ರೆ ಮುಂಚಿತವಾಗಿ ನಾವು ಅವರಿಗಿಂತಲೂ ಕೂಡ ನಾವು ಶ್ರೇಷ್ಠರಾಗಿದ್ದೀವಿ. ಆಗ ಭೀಮಸೇನ ದೇವರು ದ್ರೋಣಾಚಾರ್ಯ ಹತ್ರ ಮಾತಾಡ್ತಾರೆ, ಸಾರ್ವಜ್ಞತ್ವ ತೋರಿಸ್ತಾ ಇದ್ದಾರೆ. ಮತ್ತೆ ಪ್ರತಿಯೊಂದು ಹೆಜ್ಜೆಗೂ ಭೀಮಸೇನ ದೇವರ ಸಾರ್ವಜ್ಞತ್ವ ನಮಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅತಾಹ ಭೀಮಃ, ಅಂದ್ರೆ ಹೇಳಿದ್ರು, ಅತಾಹ ಭೀಮಃ ಸಾಮರ್ಥ್ಯ ವಿವೇಕ ಅಭೀಪ್ಸಯ ಗುರುಂ ಗರ್ವಯೇಷ ಕುಮಾರಾಣಾಂ ಅನಿವಾರ್ಯೋ ದ್ವಿಜೋತ್ತಮ ಗಚ್ಚಂತು ಏತೆ ಅಗ್ರತಃ ನೈಷಾಂ ವಶಗೋ ದ್ರುಪದೋ ಭವೇತ್ ನಿವೃತ್ತೇಷು ಅಕೃತಯುಕ್ತೇಷು ವಯಂ ಬದ್ಧ್ವಾ ರಿಪುಂತವ ಅನಯಾಮೋ ನ ಸಂದೇಹೋ ಇತತಸ್ಥೌ ಸಸೋದರ. ಭೀಮಸೇನ ದೇವರು ಇವ್ರ ಹತ್ರ ಹೇಳ್ತಾ ಇದ್ದಾರೆ, ಯಾರು ದ್ರೋಣಾಚಾರ್ಯ ಹತ್ರ ಹೇಳ್ತಾ ಇದ್ದಾರೆ. ಯಾಕೆ ಹೇಳಿದ್ರು ಅಂದ್ರೆ ಅವರ ಸಾಮರ್ಥ್ಯ ನಮಗಿಂತಲೂ ಬಹಳ ಕಡಿಮೆ ಆಗಿರ್ತಕ್ಕಂಥ ಸಾಮರ್ಥ್ಯ ಇದೆ ಅಂತಕ್ಕಂಥ ಲೋಕದ ಜನರಿಗೆ ತೋರಿಸ್ಬೇಕು. ನಮ್ಮ ಸಾಮರ್ಥ್ಯದಲ್ಲಿ, ದುರ್ಯೋಧನಾದಿಗಳ ಸಾಮರ್ಥ್ಯದಲ್ಲಿ ಅದಲ್ಲ. ನೀವು ಒಟ್ಟಿಗೆ ಹೋಗ್ಬಿಟ್ರೆ ಅಂತ ಏನಾಗ್ಬಿಡ್ತದೆ, ಒಟ್ಟಿಗೆ ಹೋಗ್ಬಿಟ್ರೆ
ಎಲ್ಲದಕ್ಕೆಲ್ಲ ನಾವೇ, ಅವ್ರ ಕೈಲಿಂದ ಏನಾಗೋದಿಲ್ಲ. ಆದ್ರೆ ಹೆಸರು ಯಾರಿಗೆ ಬರ್ತದೆ, ಅವ್ರು ತಗೊಂತಾರೆ. ತಾವೇ ಒದರಾಡ್ತಾರೆ, ತಾವೇ ಚೀರಾಡ್ತಾರೆ. ನಾವು ಏನ್ ಮಾಡಿದ್ವಿ, ಗೆದ್ದು ಬಿಟ್ಟಿವಿ ಅಂತಂತಂದ್ರೆ ಯಾವಾಗ್ಲ ಗೆದ್ರೆ ನಾವು ಮಾಡಿವಿ ಅಂತಾರೆ, ಸೋತ್ ನಮ್ದು ಬೇರೆ ಬೇರೆಯವ್ರು ಮಾಡಿದ್ರೆ ಅದಕ್ಕೆ ಆ ಕಾರಣಕ್ಕಾಯ್ತ್ರಿ ಹಚ್ಚದಿಲ್ಲ ಅಂತ ಅದನ್ನ ತೋರಿಸ್ತಾ ಇದ್ದಾರೆ. ಆ ಕಾರಣ ದ್ರೋಣಾಚಾರ್ಯ ಹೇಳ್ತಾ ಇದ್ದಾರೆ, ಏ ಗುರುಗಳೇ, ವಿಪ್ರೋತ್ತಮರೇ, ಅವ್ರಿಗೆ ಬಹಳ ದುರಹಂಕಾರ ಇದೆ. ಯಾರಿಗೆ? ಕರ್ಣನಿಗೆ, ಕೌರವರಿಗೆಲ್ಲ ಕೆಡ್ತಕ್ಕಂತ. ಆ ಕಾರಣ ಅವ್ರು ಹೋಗ್ಲಿ, ಮುಂದೆ ಹೋಗ್ಲಿ. ಆದ್ರೆ ಮುಂಚೆ ಅವರೇ ಹೇಳ್ತಿದ್ದಾರೆ, ದೃಪದ ಇವ್ರ ಕೈಗೆ ವಚನ ಆಗುವುದಿಲ್ಲ. ನೋಡಿ ಹೇಗೆ ಹೇಳ್ತಾರ, ದೃಪದಿ ಇವ್ರ ಕೈ ಸಿಗೋದಿಲ್ಲ ಇರ್ತಕ್ಕಂಥವ್ರು. ಅವ್ರೇನ್ ಮಾಡ್ತಾರೆ, ಸೋತ್ ವಾಪಸ್ ಬರ್ತಾರ. ಅವ್ರು ಸೋತು ವಿಫಲರಾಗಿ ಅವನ ಹತ್ರ ಹೊಡೆತ ತಿಂದು ವಾಪಸ್ ಬರ್ತಾರ. ಅವ್ರು ಯಾರು? ಎಲ್ಲ ಈ ದ್ರೋಣ ಇವರೆಲ್ಲರೂ ಕೂಡ ಕರ್ಣ ಇವರು, ಗೊತ್ತಾಯ್ತಾ? ಅದಾದ್ಮೇಲೆ ಅವ್ರು ಬಂದ್ಮೇಲೆ ನಾವು ಹೋಗ್ತೀವಿ, ಅವನ್ನ ಸೋಲಿಸ್ತೀವಿ, ಅವ್ನ ಎಡಮುರಿ ಕಟ್ಟಿ ನಿಮ್ಮ ಪಾದಕ್ಕೆ ಬಂದು ಬರ್ತಕ್ಕಂಥ ಜವಾಬ್ದಾರಿ ನಮ್ದು. ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡ್ರಿ ಅಂತ ಹೇಳಿ ಯಾರನ್ನು ಕಳಿಸ್ಲಿಲ್ಲ ದ್ರೋಣಾಚಾರ್ಯರು. ಅವ್ರ ಜೊತೆಗೆ ಎಲ್ಲ ಅಲ್ಲೇ ಉಳಿಸ್ಬಿಟ್ರು. ಅದನ್ನ ಸ್ಪಷ್ಟ ಬರೀತಾರೆ. ಕೌರವ್ರ ಜೊತೆಗೆ ಹೋಗಿದ್ರೆ ಎಲ್ಲದಕ್ಕೆಲ್ಲ ನಾವೇ, ಆದ್ರೆ ಪೌರುಷ ಯಾರು ಗೊತ್ತಿರ್ತಿದ್ರು, ಕೌರವರು ಮಾಡ್ತಾ ಇದ್ರು ಅಂತಕ್ಕಂಥ. ಅದಕ್ಕೆ ಅವಕಾಶ ಅಂತಕ್ಕಂಥ ಅದು ಮಾಡಬಾರ್ದು. ಅವರ ಶಕ್ತಿ ಅಂತಕ್ಕಂಥ ಪ್ರಕಟ ಆಗ್ಬೇಕು, ಅವ್ರ ಕೈಲಿ ಆಗೋದಿಲ್ಲ ಅಂತಕ್ಕಂಥದ್ದು ಆಗ್ಬೇಕು. ಅದಾದ್ಮೇಲೆ ನಮ್ಮ ಶಕ್ತಿಯನ್ನು ನಾವು ತೋರಿಸ್ಬೇಕು. ಅದಕ್ಕೋಸ್ಕರವಾಗಿನೇ ಹನುಮಂತ ದೇವರು ಮುಂಚಿತ ಸುಮ್ಮನೆ ಕೂತಿದ್ರು. ಎಲ್ಲರೂ ಅಂತಿದ್ದಾರೆ, ನಾನು 10 ಆಡ್ತೀನಿ, 20 ಆಡ್ತೀನಿ, 50 ಆಡ್ತೀನಿ, 100 ಆಡ್ತೀನಿ. ಅಕಸ್ಮಾತ್ ಆಗಿ ಹನುಮಂತ ದೇವರೇ ಮೊದಲೇದ್ದು ಹಾರಿದ್ರೆ, ಅವ್ರು ಹಾರ್ತೀನಿ ಅಂದ್ರೆ ಹಾರಿದ್ರು, ನಮಗೂ ಬರ್ತಿತ್ತು. ನಾವು ಹೋಗ್ತಿದ್ವಿ, ನಾವು ಕೂಡ ಹೋಗಿ ಅದನ್ನ ದಾಟಿ ನಾವು ಕೂಡ ಶೀತ ಸಂದೇಶ ಕೊಟ್ಬಿಡ್ತಿದ್ವಿ. ಹನುಮಂತ ದೇವರು ಮತ್ತೆ ಹಾರ್ತೀನಿ ಅಂತಂದ್ರೆ ಅಲ್ಲಿ ಬಿಡಪ್ಪ ಅಂತ ನಾವು ಬಿಟ್ವಿ ಅಂತಕ್ಕಂಥದ್ದು. ಆದ ಕಾರಣ ಅದಕ್ಕೆ ವ್ಯತ್ಯಾಸ ತಿಳಿಸ್ತಿದ್ದಾರೆ. ಏನು ವ್ಯತ್ಯಾಸ? ತೇಷಾಂ ಅಶಕ್ತಿಂ ಪ್ರಕಟಂ ವಿಧಾಯ ಅಂತಲ್ಲಿ ಹೇಳಿದ್ರು. ಅಲ್ಲೇನದೆ, ಅಲ್ಲೆಲ್ಲರೂ ಕೂಡ ಅವರೆಲ್ಲ ಸಾತ್ವಿಕರ ಅಹಂಕಾರ ಇರ್ತಕ್ಕಂಥದ್ದನ್ನ ಕಡಿಮೆ ಮಾಡಬೇಕಾಗಿದೆ. ಅಲ್ಲಿ ಉದ್ದೇಶ, ಹನುಮಂತ ದೇವರ ಉದ್ದೇಶ ಸಾತ್ವಿಕರಾಗಿರ್ತಕ್ಕಂಥವ್ರ ಅಹಂಕಾರವನ್ನ ಕಡಿಮೆ ಮಾಡತಕ್ಕಂಥ. ಇಲ್ಲಿ ದುಷ್ಟರಾಗಿರ್ತಕ್ಕಂಥವ್ರಿಗೆ ದುರಹಂಕಾರ ಇದೆ, ದುರಹಂಕಾರ ಇದೆ. ಆ ದುರಹಂಕಾರ ಮೆಟ್ಟಬೇಕು. ಅವ್ರು ಬಂದು ನಮ್ಮ ಕೈಲಿ ಆಗೋದಿಲ್ಲ ಅಂತಕ್ಕಂಥದ್ದು ಹೇಳಿ ಇವ್ರ ಪಾದಕ್ಕೆ ಬೀಳ್ಬೇಕು. ದ್ರೋಣಾಚಾರ್ಯ ನಮ್ಮ ಕೈಲಿ ಆಗ್ಲಿಲ್ಲ, ಅವ್ನು ಸೋಲಿಸ್ಲಿಕ್ಕೆ ಆಗಲಿಲ್ಲ ಅಂತಕ್ಕಂಥದ್ದು ಬಿಡ್ಬೇಕು. ಅದು ಆಮೇಲೆ ನಾವು ಅದನ್ನ ಮಾಡೋದು. ಇದು ಆ ಮಧ್ವಾಚಾರ್ಯ ಇವ್ರದ ಭೀಮಸೇನದೇವರ ಪೂರ್ಣ ಪ್ರಜ್ಞತ್ವ ಅಂತ. ಹೆಜ್ಜೆಗೆ ಯಾಕಂದ್ರೆ ಪ್ರತಿಯೊಂದು ಸ್ಟೇಜ್ನಲ್ಲಿ ಕೂಡ ಎಲ್ಲ ಲೈನ ನೋಡ್ಕ್ಯಾತ ಹೋಗ್ಬೇಕು. ಪ್ರತಿಯೊಂದು ಸ್ಟೇಜಿಗೆ ಪರಮಾತ್ಮಂದು ಹೆಂಗ ಕ್ರಿಯೆ ಅದೆ, ಮತ್ತು ಲಕ್ಷ್ಮೀದೇವ್ ಕ್ರಿಯೆ ಹೆಂಗದೆ, ವಾಯುದೇವ್ರ ಕ್ರಿಯೆ ಹೆಂಗದೆ, ಅವ್ರ ಅಧೀನರಾಗಿ ಎಲ್ಲರೂ ಹೆಂಗೆ ಕ್ರಿಯೆಗಳು ಮಾಡ್ತಾ ಇದ್ದಾರೆ, ಮುಖ್ಯ ಪಾತೃತ್ವ ಯಾರ್ದು, ಪ್ರತಿಯೊಂದು ಹೆಜ್ಜೆಗೆ ಅದನ್ನ ತಿಳ್ಕೊಂಡು ನಾವು ಮಾಡ್ಬೇಕು. ಆಯ್ತು, ಅವ್ರು ಹೊರಟ್ಬಿಟ್ರು. ಸದ್ರೋಣಕೇಶು ಪಾರ್ಥೇಶು ಚಿತೇಶು ಅನ್ನೇ ಸಸೂಚದಯ ಯೈಹು ಆತ್ತ ಪ್ರಹರಣಾ ಪಾಂಚಾಲಾಂತ ಪುರಂ ಧೃತಂ. ಪಾಂಡವರು ದ್ರೋಣಾಚಾರ್ಯ ಜೊತೆ ಅಲ್ಲೇ, ದ್ರೋಣಾಚಾರ್ಯ ಹೇಳಿದ್ರು, ದ್ರೋಣಾಚಾರ್ಯ ಜೊತೆ ಅಲ್ಲೇ ಉಳಿದ್ಬಿಟ್ರು, ಹೋಗ್ಲಿಲ್ಲ ಅವ್ರು. ಕಾರಣ ಏನ್ ಮಾಡ್ದ, ಅವರೇ ಲೀಡರು, ಆಯುಧ ಪಾಣಿಗಳಾಗಿ ವಿಜಯ ಬಿಟ್ರು. ಊರ ಪ್ರವೇಶ ಮಾಡೇ ಬಿಟ್ರು. ಪಾಂಚಾಲ ದೇಶದೊಳಗೆ ಅವನು ಹೊರ ಕರೆದು ಯುದ್ಧ ಅಲ್ಲ, ಪಾಂಚಾಲ ದೇಶ ಒಟ್ಟು ಏನಂದ್ರೆ ಅವನು ಹೋಗಿ ಅಂತಃಪುರಕ್ಕೆ ಹೋಗಿ ಅವನು ಹಿಡಿದು ಬಂದ್ಕೊಡ್ಬೇಕು ಅಂತ ಅಷ್ಟು ಉದ್ದಟತನ ಅವರಿಗೆ ಇರ್ತಕ್ಕಂಥವ್ರು. ಪ್ರವೇಶ ಮಾಡಿಬಿಟ್ರು, ನಗರ ಪ್ರವೇಶ ಮಾಡೇ ಬಿಟ್ರು. ಆ ಕಡೆ ಯಾವಾಗ್ಲೂ ಕೂಡ ಅವರು ವಿಚಾರ ಮಾಡ್ಬೇಕಾಗಿತ್ತು. ಹೌದು, ನಾವೆಲ್ಲರೂ ಒಂದೇ ಸತ್ಯ ನಾವೆಲ್ಲ ಮಾಡಿವಿ, ನಾವೆಲ್ಲ ಪ್ರತಿಜ್ಞೆ ಮಾಡಿವಿ. ಅರ್ಜುನ ಕೂಡ ಪ್ರತಿಜ್ಞೆ ಮಾಡ್ಯಾನೆ, ನಿಮ್ ಕಾರ್ಯ ನಾನ್ ಮಾಡಿಕೊಡ್ತೀನಿ ಅಂತ ಹೇಳೇನೆ. ಅದಕ್ಕೋಸ್ಕರವಾಗಿ ಅವನು ಅರ್ಜುನನ್ನ ಶ್ರೇಷ್ಠ ಧನುರ್ಧಾರಿಯನ್ನಾಗಿ ಮಾಡ್ಯಾರ. ಈಗ ಅವರೆಲ್ಲ ಯಾಕೆ ಹಿಂದೆ ಉಳಿದ್ರು, ನಾವ್ಯಾಕೆ ಬಂದ್ವಿ ಅಂತ ಯೋಚನೆ ಮಾಡ್ಬೇಕಾಗಿತ್ತು. ಅದು ಸಾತ್ವಿಕ ಲಕ್ಷಣ, ದುಷ್ಟ ಲಕ್ಷಣ ಅಂತ. ಆ ಕಾರಣ ಅವ್ರು ಮಾಡ್ಲಿಲ್ಲ. ನಮ್ ಕೈಲಾಗದಿಲ್ಲೇನು, ಅಹಂಕಾರದಿಂದ ಇವೆಲ್ಲ ಮಾಡ್ಬೇಕಾಗಿತ್ತು ಅಂದ್ರೆ ಬರೀತಾರ. ಇವೆಲ್ಲ ವಿವೇಚನೆ ಬರ್ಬೇಕಾದ್ರೆ ಒಳ್ಳೆ ಸಂಸ್ಕಾರ ಇದ್ದವ್ರಿಗೆ ಬರ್ತದಂತ. ಯಾರಿಗೆ ಬೇರೆ ಸಂಸ್ಕಾರ ಇದ್ದವರಿಗೆ ಈ ವಿಚಾರಗಳೇ ಬರ್ತದಂತವ್ರು. ಆದ ಕಾರಣ ಅವ್ರು ಏನಿಲ್ಲ, ವಿಚಾರ ಇಲ್ಲ, ಏನಿಲ್ಲ,
ಅವ್ರೇನ್ ಬಂದೇನ್ ಬಿಟ್ಟು ಸಂಬಂಧ ನಮ್ಮ ಕೈಲಾಗೋದಿಲ್ಲೇನು? ಕರ್ಣ ಇದ್ದಾನಂತಾನೆ, ಕರ್ಣ ಇದ್ದಾನ, ಅವ್ರು ದುರ್ಯೋಧನ ಇದ್ದಾನೆ, ಎಲ್ಲರೂ ಇದ್ದಾನೆ, ದುಶ್ಯಾಸನ ಇದ್ದಾರೆ, 100 ಮಂದಿ ಇದ್ದೀವಿ ನಾವು, ನಮ್ಮ ಕೈಲಾಗೋದಿಲ್ಲ. ಎಕ್ಕಚ್ಚ ದುರ್ಯೋಧನ ನಾವು ಹಿಡ್ಲಿಕ್ಕೆ ಆಗೋದಿಲ್ಲೇನು ಅಂತಕ್ಕಂಥದ್ದು ಹೋಗ್ಬಿಟ್ಟು ಅವನಿಗೆ ಮೆಸೇಜ್ ಹೋಯ್ತು. ಯಾರಿಗೆ? ದ್ರುಪದಗೆ. ದ್ರುಪದಗೆ ಮೆಸೇಜ್ ಹೋಯ್ತು. ಕುಮಾರಾನ್ ಗ್ರಹಣೆ ಸೂನ್ ತಾನ್ ಉಪಯಾತನು ದೀಕ್ಷಸಃ ಅನುದೀಕ್ಷಸಃ ಅಕ್ಷೋಹಿಣಿ ತ್ರಿತಯುಂಗು ನಿಸೃತೋ ದ್ರುಪದೋ ಗೃಹಾತ್. 3 ಅಕ್ಷೋಹಿಣಿ ಸೈನ್ಯ ತಂತಿಸ್ತಂತ ದ್ರುಪದ ರಾಜನ ತನ್ನ ಸ್ವಂತ 3 ಅಕ್ಷೋಹಿಣಿ ಸೈನ್ಯ. ಆ 3 ಅಕ್ಷೋಹಿಣಿ ಸಮೇತನಾಗಿ ಯುದ್ಧಕ್ಕೆ ಬಂದೇ ಬಿಟ್ಟವ. ದ್ರುಪದ ರಾಜ ಯುದ್ಧಕ್ಕೆ ಬಂದೇ ಬಿಟ್ಟ. ಕಾರಣ ಅವಾಗಿಂದ ಪ್ರತಿಷ್ಠಿತ ರಾಜರೊಳಗೆ ಇವನು ಕೂಡ ಒಂದು ಹೆಸರು, ದ್ರುಪದ ರಾಜ. ಅಷ್ಟು ಬಲಶಾಲಿ ಆಗಿರ್ತಕ್ಕಂಥ ರಾಜ. ತೇ ಶರೈಹಿ ಅಭಿವರ್ಷಂತಹ ಪರಿವಾರ ಕುಮಾರಕಾನ್ ಆರ್ದ್ರಯಾಮಾಸು ಉದ್ಧೃತಾನ್ ಸ್ತ್ರೀಯೋ ಬಾಲಶ್ಚ ಸರ್ವಶಃ. ಬಾಣಗಳನ್ನ ಸುರಿಮಳೆ ಮಾಡ್ತಾ ಬಂದೇ ಬಿಟ್ಟ. ಯಾರು? ದ್ರುಪದ ರಾಜ. ಸುತ್ತುವರೆದು ಬಿಟ್ಟದು ಪೂರ್ತಿ 3 ಅಕ್ಷೋಹಿಣಿ ಸೈನ್ಯ ಇವರು ಸುತ್ತುವರೆದು ಬಿಟ್ಟರು. ಯಾರನ್ನ? ಕರ್ಣ, ದುರ್ಯೋಧನ ಎಲ್ಲರನ್ನು ಕೂಡ. ಆಮೇಲೆ ಅವ್ರು ಮಾಳಿಗೆ ಮೇಲೆ ಇದ್ರಂತೆ. ಯಾರು? ಸ್ತ್ರೀಯ ಬಾಲಶ್ಚ ಸರ್ವಶಃ. ಹೆಂಗಸರು ಮೇಲೆ ಇದಿದ್ದಾರೆ, ಫಸ್ಟ್ ಫ್ಲೋರ್ನೊಳಗೆ ಇದ್ದಾರೆ. ಅವರು ಮೇಲೆ ಇದ್ರೊಳಗಿದ್ದಾರೆ. ಅವ್ರೇನ್ ಮಾಡ್ತಾ ಇದ್ದಾರೆ ಅಂದ್ರೆ, ಅವ್ರು ಕೂಡ ಏನ್ ಮಾಡ್ತಾ ಇದ್ದಾರೆ? ಕಲ್ಲಿಂದ ಹೊಡಿತಿದ್ದಾರಂತೆ, ಒನಕಿಂದ ಹೊಡಿತಿದ್ದಾರಂತೆ. ಮೇಲೆ ಎಲ್ಲ ಜೋಡಿಸಿಟ್ಕೊಂಡ್ಬಿಟ್ಟಾರೆ, ಹೊಡಿತಾ ಇದ್ದಾರೆ. ಹರ್ಮ್ಯ ಅಂತ ಬರೀತಾರೆ. ಹರ್ಮ್ಯ ಅಂದ್ರೆ ಉಪ್ಪರಿಗೆ ಮೇಲೆ ನಿಂತಾನೆ, ಮಾಳಿಗೆ ಮೇಲೆ. ಹರ್ಮ್ಯ ಅಂತ ಬರೀ. ಹರ್ಮ್ಯ ಸಂಸ್ಥಾ ಸ್ತ್ರೀಯೋ ಬಾಲ ಗ್ರಾವಭಿರ್ ಮುಸಲೈರಪಿ ಅತ್ಯರ್ಥಂ ಅರ್ಧಯಾಮಾಸು ಕುಮಾರಾನ್ ಸುಸುಖೇಜಿತಾನ್. ಉಪ್ಪರಿಗೆ ಮೇಲೆ ನಿಂತಾರೆ. ಎಲ್ಲ ಹೆಂಗಸರಂತೆ, ಮಕ್ಕಳಂತೆ, ಮುದುಕರಂತೆ ಎಲ್ಲರೂ ಕೂಡ ಕಲ್ಲುಗಳಿಂದ ಹೊಡಿತಿದ್ದಾರೆ, ಒನಿಕೆಗಳಿಂದ ಹೊಡಿತಿದ್ದಾರಂತೆ. ಯಾಕಂದ್ರೆ ಉಪ್ಪರಿಗೆ ಮೇಲೆ ಇದ್ದಾಗ ಇವ್ರು ಏನು ಕುದುರೆ ಮೇಲೆ ಬಂದ್ರು ಮಾಡಿದ್ರಂದ್ರೆ ಕರೆಕ್ಟ್ ಸಿಗ್ತದೆ. ಒನಿಕೆಯಿಂದ ಹೊಡಿತಿದ್ದಾರೆ, ಕಲ್ಲುಗಳಿಂದ ಹೊಡಿತಿದ್ದಾರಂತೆ. ಅವ್ರು ಯಾರು? ಸ್ತ್ರೀಯರು, ಮತ್ತೆ ಸ್ತ್ರೀಯರಂತ ಬರೀತಾರೆ. ಸ್ತ್ರೀಯರು ಮತ್ತೆ ಆ ಬಾಲಕರು ಮತ್ತೆ ಮುದುಕರಾಗಿರ್ತಕ್ಕಂಥ. ಆ ಕಾರಣ ಒಂದು ಕಡೆಗೆ ಆತ 3 ಅಕ್ಷೋಹಿಣಿ ಸೈನ್ಯ ಜಂತಿಗೆ ಇದು ಮಾಡ್ಲಿಕ್ಕೆ ಯುದ್ಧ ಮಾಡ್ತಾ ಇದ್ದಾನೆ, ಇನ್ನೊಂದು ಕಡೆಗೆ ಇವ್ರು ಮಾಡ್ತಾ ಇದ್ದಾರೆ. ಹಂಗಾಗಿ ಅವಾಗಿನ ಅವ್ರಿಗೆ ಯುದ್ಧ ಅಂತಾನೆ ಗೊತ್ತಿಲ್ಲ, ಇನ್ನ ಹೊರಗಡೆ ಯುದ್ಧಕ್ಕಂತಾನೆ ಬಂದು ಗೊತ್ತಿಲ್ಲ. ಸುಖವಾಗಿ ಬೆಳೆದಿರ್ತಕ್ಕಂಥವ್ರು ಒಂದೇ ಸರ್ತಿ ಆಘಾತ ಆದಂಗೆ ಆಗ್ಬಿಡ್ತವ್ರಿಗೆ. ಈ ರೀತಿ ಆದ್ಕೊಳ್ಳಿ, ಇಷ್ಟು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಅವರು, ಈ ರೀತಿ ಆಗಿದ್ದಿಲ್ಲ. ಆದ ಕಾರಣ ಅವನಿಗೆ ಇನ್ನೊಂದು ದ್ರುಪದ ರಾಜನಿಗೆ ಒಂದು ವರ ಇತ್ತದು, ಅದನ್ನು ಬರೀತಾನೆ. ದ್ರುಪದಸ್ಯ ವರೋ ಶಕ್ತಿ ಸೂರ್ಯದತ್ತಾಸು ಸೂರ್ಯದಃ ತಪೋ ಬಲಾತೆ ಆಯೋಜನಾತ್ ಪುರಂ ಅತನ ತತ್ವಾಂ ಜ್ಯೇಷ್ಠತಿ ಕಶ್ಚನ. ಸೂರ್ಯನ ತಪೋಬಲದಿಂದ ಅವನಿಗೆ ಒಂದು ವರ ನೀಡಿದ. ನಿನ್ನ ನಗರದ ಸುತ್ತಲೂ 1 ಯೋಜನ ಪರ್ಯಂತ ಯಾರು ನಿನ್ನ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ ಸೂರ್ಯನ ವರ ದ್ರುಪದ ರಾಜನಿಗೆ. 1 ಯೋಜನ ಅಂದ್ರೆ 8 ಮೈಲು. ನಿನ್ನ ಅಂತಃಪುರದಿಂದ 8 ಮೈಲ್ ರೇಡಿಯಸ್ ಒಳಗೆ ನಿನಗೆ ಸೋದೇ ಇಲ್ಲ ಅಂತ ಸೂರ್ಯನ ವರ. ಆ ವರ ಇದು ಮುಖ್ಯ ಕಾರಣ ಅಂತ ಬರೀತಾರೆ ಅವನಿಗೆ. ಮತ್ತೆ ಆಗಿದ್ದಕ್ಕೆ ಏನಾಯ್ತು, ಮತ್ತೆ ಆ ಸೇನೆ ಮತ್ತು ಪೆಟ್ಟು ಭಯಾನಕನಾಗಿದ್ದು ಕೂಡ ಒಂದು ಕಾರಣ ಏನಂದ್ರೆ ಸೂರ್ಯನ ಒಂದು ಕಾರಣ ಅಂತಕ್ಕಂಥದ್ದು. ಯಾಕಂದ್ರೆ ಅವನಿಗೆ ಆ ಯೋಜನದೊಳಗೆ ಸೋಲಂಬದೇ ಇಲ್ಲ ಅವನಿಗೆ. ಅದು ಸೂರ್ಯನ ಒಂದು ವರದಿಂದ ಅವನಿಗೆ ಬಂದಿತ್ತು. ತಪೋಬಲದಿಂದ ಅವನನ್ನು ಮೆಚ್ಚಿಸಿ ಸೂರ್ಯನಿಂದ ವರವನ್ನು ಪಡ್ಕೊಂಡಿದ್ದ. ಇತಿ ತೇನ ವರೇಣ ಏವ ಸುಖ ಸಂವರ್ಜಿತಾಶ್ಚತೆ ಭಗ್ನಾಹ ಕುಮಾರ ಆವೃತ್ಯ ದುದ್ರುಹು ಯದ್ದ ಅತ್ರ ಪಾಂಡವಾಹ. ಸುಖವಾಗಿ ಬೆಳೆದಿರ್ತಕ್ಕಂಥ ರಾಜಕುಮಾರಗಳು ಆ ಪೆಟ್ಟು ತಿಂದು ಅವ್ರ ಕೈಲಿ ತಟ್ಕೊಳಿಕ್ಕಾಗ್ಲಿಲ್ಲ, ಓಡಿ ವಾಪಸ್ ಬಂದ್ಬಿಟ್ರು. ಪಾಂಡವರಿದ್ದರೆ ಓಡಿ ವಾಪಸ್ ಬರ್ತಾ ಇದ್ದ. ಕರ್ಣ ಇದ್ನಲ್ರಿ ಅಂತಕ್ಕಂಥದ್ದಂದ್ರೆ ತಂದೆ ಅವತಾರ, ಸೂರ್ಯ ತಂದೆ ಅವತಾರನಾಗಿರ್ತಕ್ಕಂಥವನು ತನ್ನದೇ ವರವನ್ನ ಉಲ್ಲಂಘನೆ ಮಾಡ್ಲಿಕ್ಕೆ ಅವನಿಗೆ ಸಾಧ್ಯ ಅಂತಕ್ಕಂಥದ್ದು ಆಗಲಿಲ್ಲ ಅಂತ ಕರೀತಾರೆ. ಒಂದು ಕಾರಣ. ಇನ್ನೊಂದು ಕಾರಣ, ಪಾಂಡವರ ಮೇಲೆ ಸ್ಪರ್ಧೆಯಿಂದ ಹೋಗ್ತಾ ಇದ್ದಾನೆ ಈಗ ಕರ್ಣ. ಅದು ಮುಖ್ಯ ಕಾರಣ ಕೊಡ್ತಾ ಇದ್ದಾರೆ ಆಚಾರ್ಯ ಕರ್ಣ. ಆ ಕಾರಣ ಮಿಗಿಲಾಗಿ ಅರ್ಜುನಾದಿಗಳ ಮೇಲೆ ಸ್ಪರ್ಧೆಯಿಂದ ಹೋಗ್ತಾ ಇದ್ದಾನೆ. ಆದ ಕಾರಣ
ಸ್ಪರ್ಧೆಯಿಂದ ತೆರಳಿದ್ರೆ ನೀನು ಸೋಲು ಅಂತ ಪರಶುರಾಮ ದೇವರು ಹೇಳ್ಬಿಟ್ಟಾರೆ. ನೋಡ್ರಿ, ಹೇಳ್ಕೊಟ್ಟಂಗೆ ಆಗಿರ್ಬೇಕು, ಸೋತಿರ್ಬೇಕು. ಅದೇ ದೇವ್ರದ್ದು ಸಾರ್ವಜ್ಞತ್ವ ಅಂತ. ಸುಮ್ನೆ ಆಡಿದ್ರೆ ಅದೇನ, ಅದರಿಂದ ಏನಲ್ಲ. ಯಾವಾಗ ಆಡಿದ್ರೆ ಒಬ್ರು ಗೆಲ್ಲಲಿಕ್ಕೋಸ್ಕರ ಸ್ಪರ್ಧೆಯಿಂದಲ್ಲ ಮಾಡೋದು. ಸ್ಪರ್ಧೆಯಿಂದ ಹೋದ್ರೆ ಸೋಲ್ತಿದ್ವಿ, ಅಲ್ಲಿ ಗೆದ್ದ. ಅಲ್ಲಿ ಅಸ್ತ್ರವಿದ್ಯಾ ಒಳಗೆ ಎಲ್ಲರಿಗಿಂತ ಒಳ್ಳೆ ಪ್ರದರ್ಶನ ಮಾಡಿ. ಯಾಕೆ? ಸ್ಪರ್ಧೆ ಇಲ್ಲ ಅಲ್ಲಿ, ವಿದ್ಯಾ ಪ್ರದರ್ಶನ. ಇಲ್ಲಿ ಹಂಗಲ್ಲ. ಇಲ್ಲಿ ಅರ್ಜುನಾದಿಗಳಿಗಿಂತಲೂ ನಾನು ಹೆಚ್ಚು ಶ್ರೇಷ್ಠ ಅಂತಕ್ಕಂಥ ತೋರ್ಸ್ಲಿಕ್ಕೆ ಅಂದ್ರೆ ಸ್ಪರ್ಧಾತ್ಮಕ ಅಂತ ಅರ್ಥ ಇರೋದ್ರಿಂದ ಅವನು ಪರಶುರಾಮ ದೇವರ ಶಾಪಕ್ಕೆ ಕಾರಣ ಆಗಿರ್ತಕ್ಕಂಥವನಾದ ಕಾರಣ 2 ಕಾರಣಗಳಿಂದ ಸೋತ್ಬಿಟ್ಟ. ಕಾರಣ ಆಗಿರ್ತಕ್ಕಂಥವನು ಸ್ತ್ರೀ ಬಾಲವೃದ್ಧ ಸಹಿತೈ ಪಾಂಚೈಲೇಶ ಅಪಿ ಅನುದ್ರುತಾ ಭೀಮಾರ್ಜುನೇತಿ ವಾಶಂಸು ಯಯುಹು ಯತ್ರ ಸ್ಮ ಪಾಂಡವಾಹ. ಈ ರೀತಿಯಾಗಿರ್ತಕ್ಕಂಥ ಹೆಂಗಸರು ಹೊಡಿತಿದ್ದಾರೆ, ಮಕ್ಕಳು ಹೊಡಿತಿದ್ದಾರೆ, ಮುದುಕರು ಹೊಡಿತಾ ಇದ್ದಾರೆ. ಈ ರೀತಿಯಾಗಿರ್ತಕ್ಕಂಥದ್ದು ಅದು ಒಂದೇ ಅಲ್ಲ, ಅವ್ರು ಬೆನ್ನತ್ಕೊಂಡೇ ಬಂದ್ಬಿಟ್ರಂತ ಅವರೆಲ್ಲರೂ. ಇವ್ರನ್ನ ಯಾರನ್ನ? ಈ ಕರ್ಣನ್ನ, ದುರ್ಯೋಧನ. ಇವ್ರು ವಾಪಸ್ ಓಡೇ ಬಂದ್ಬಿಟ್ರು. ಬರ್ತಾ ಏನ್ ಕೂಗ್ತಾ ಇದ್ದಾರಂತಂದ್ರೆ, ಏ ಭೀಮಾ ಅರ್ಜುನ ನಮ್ಮನ್ನು ಬದುಕ್ಸ್ರಪ್ಪ ಅಂತ ಕೂಗ್ತಿದಾರಂತ. ಅದನ್ನ ಏ ಭೀಮಾ ಅರ್ಜುನ ಎಲ್ಲಿದ್ದೀರಪ್ಪ, ನಮ್ಮನ್ನು ಬದುಕಿಸಿ ಅಂತ ಕೂಗ್ತಾ ಹತಾಶರಾಗಿ ಬರ್ತಾ ಇದ್ದಾರೆ. ಹೇ ಭೀಮಾ, ಅಲ್ಲೇ ಬರೀತಾರೆ. ಭೀಮ ಅರ್ಜುನ ಏ ಭೀಮಾ, ಹೇ ಅರ್ಜುನ ಅಂತಕ್ಕಂಥದ್ದೇ ಕೂಗ್ತಾ ಬರ್ತಾ ಇದ್ದಾರೆ, ಹತಾಶರಾಗಿ ಬರ್ತಾರೆ. ಅಂದ್ರೆ ಮೊದಲನೇ ಯುದ್ಧನೇ ಅವ್ರಿಗೆ ಸೋಲಾಗ್ಬಿಡ್ತು ಅಂತಕ್ಕಂಥದ್ದು. ಅಂದ್ರೆ ಜೀವನ ಯುದ್ಧಕ್ಕೂ ಮೊದಲನೇ ಸರ್ತಿ ಸೋಲಂದ್ರೆ ಜೀವನದ್ದು ಕೂಡ ಸೋಲೆ ಅನುಭವಿಸ್ತಾ ಇದ್ದಾರೆ. ಇದೇ ನಾಂದಿ ಅಂತ ಹೇಳ್ತಾ ಇದ್ದಾರೆ. ಆ ಕಾರಣ ಹೇಳ್ತಾ ಇದ್ದಾರೆ, ಇದಕ್ಕೆಲ್ಲ ಮುಖ್ಯ ಕಾರಣ ಏನಂದ್ರೆ ಸಾತ್ವಿಕರ ಮೇಲೆ ಮಾತ್ಸರ್ಯ ಮಾಡಿ ನಮಗೆ ಶ್ರೇಯಸ್ಸು ಆಗೋದಿಲ್ಲ. ಈ ಲೆಸನ್ ಕೊಡ್ತಾ ಇದ್ದಾರೆ ಆಚಾರ್ಯ. ಮುಖ್ಯವಾಗಿ ಲೆಸನ್ ಕೊಡ್ತಾ ಇದ್ದಾರೆ. ಎಂದು ಕೂಡ ಸಾತ್ವಿಕರ ಮೇಲೆ ಮಾತ್ಸರ್ಯ ಅಂತಕ್ಕಂಥದ್ದು ಮಾಡಬಾರದು ಅಂತ ಹೇಳ್ತಾ ಇದ್ದಾರೆ. ಇದು ನಿರ್ಣಯ ಇದ್ದಿದ್ದಿಲ್ಲ. ಬರೇ ನಾವು ಮಹಾಭಾರತ ಓದಿದ್ರೆ ಅಪಾರ್ಥ ಆಗಿ ಬೇಡ. ಏನು ಪುಣ್ಯ ಅಲ್ಲ, ನರಕ ಅನರ್ಥಗಳು. ಆಚಾರ ಶಾಸ್ತ್ರ, ಆಚಾರದ ನಿರ್ಣಯ ಇಲ್ದಂಗೆ, ಭಾಗವತ ತಾತ್ವ ನಿರ್ಣಯ ಇಲ್ದಂಗೆ, ಮತ್ತೆ ಮಹಾಭಾರತ ತಾತ್ವ ನಿರ್ಣಯ ಇಲ್ದಂಗೆ ನಾವು ನಮ್ಮಷ್ಟು ನಾವು ಓದ್ತೀವಿ ತಿಳಿತೀವಿ ಅಂತಂದ್ರೆ ನರಕ ಅನರ್ಥಗಳು. ಯಾಕಂದ್ರೆ ನಿಮಗೆ ಆಗದೇ ಇಲ್ಲ. ಒಟ್ಟು ಒಂದು ಗುಂಡಾರಣ್ಯದ ಬಿಟ್ಟಂಗ ಆಗ್ತದೆ. ಇದು ಅಕಸ್ಮಾತ್ ಇದ್ರದ್ದು ಏನು ಬ್ಯಾಕ್ ಗ್ರೌಂಡ್ ಇದ್ದಿದ್ದಿಲ್ಲ, ನಾ ಮಹಾಭಾರತ ತಗೊಂಡ್ ಕೊಡ್ತೀನಿ ಅಥವಾ ಭಾಗವತ ತಗೊಂಡ್ ಕೊಡ್ತೀನಿ ಅಂತಂದ್ರೆ ಏನೇನೇನೇನು ಆಗೋದಿಲ್ಲ, ಏನು ಗೊತ್ತಾಗೋದಿಲ್ಲ ನಮ್ಗೆ. ಅದನ್ನ ಹೇಳ್ತೀವಿ. ಅದಕ್ಕೆ ವೇದವ್ಯಾಸ ದೇವರ ಆಜ್ಞಾನುಸಾರವಾಗಿ ರಚನೆ ಮಾಡಿರ್ತಕ್ಕಂಥದ್ದು. ಅರ್ಥಾತ್ ಇದರದ್ದು ಒಂದು ಯಾವಾಗ್ಲೂ ಪಾಠ ಪ್ರವಚನ ಆಗ್ಲಿ, ತಾತ್ಪರ್ಯ ನಿರ್ಣಯದ್ದಾಗ್ಲಿ ಯಾವಾಗ್ಲೂ ನಮ್ಗೆ ದಿನಾಲೇ ಒಂದು 4 ಪೇಜು 5 ಪೇಜು ಒಟ್ಟು ಓದ್ತಾನೆ ಇರ್ಬೇಕು, ನೋಡ್ತಾನೆ ಇರ್ಬೇಕು. ಇದು ಇತ್ತು ಅಂತಂದ್ರೆ ಏನಾಗ್ತದೆ, ನಮ್ಗೆ ಸರಿಯಾಗಿರ್ತಕ್ಕಂಥದ್ದೆಲ್ಲ ನಮ್ಗೆ ಎಲ್ಲ ಜ್ಞಾನ ಅಂತಕ್ಕಂಥ ನಮ್ಗೆ ದೇವ್ರು ಕೊಡ್ತಾ ಇದ್ದ. ಅದಾಯ್ತು, ಅವ್ರದ್ದಾಯ್ತಾ. ತಾನ್ ಪ್ರಭಜ್ಞಾನ್ ಸಮಾಲೋಕ್ಯ ಭೀಮಃ ಪ್ರಹರತಾಂ ವರಹ ಆರೋಹ ರಥಂ ವೀರಃ ಪುರ ಆತ್ತ ಶರಾಶನಃ. ಪರಾಜಿತರಾಗಿ ಬಂದ್ಬಿಟ್ರು ಅವರು. ಆಗ ಭೀಮಸೇನ ದೇವರು ರಥದ ಮೇಲೆ ಕೂತಿದ್ದಾರೆ, ಧನಸ್ಸನ್ನು ತೆಗೆದುಕೊಂಡಿದ್ದಾರೆ. ಮುಂದೆ ಅವ್ರು ಏನಂತ ಕೊಡ್ತಾ ಇದ್ದಾರೆ? ವಿಶೇಷಣ ವೀರಹ ಅಂತ ಕೊಡ್ತಾ ಇದ್ದಾರೆ. ವೀರಹ ಭೀಮಸೇನಃ ವೀರಹ ಅಂತ ಕೊಡ್ತಾ ಇದ್ದಾರೆ. ವೀರ ಶಬ್ದಕ್ಕೆ ಬರೀತಾ ಇದ್ದಾರೆ. ವೀರ ಅಂದ್ರೆ ಏನು? ಯಾರಿಗೆ ವೀರ ಅನ್ಬೇಕು ಅಂತಂದ್ರೆ ಆರಬ್ಧಸ್ಯ ಅಂತಗಾಮಿ ಯಹ ಸ ವೀರ ಇತಿ ಕೀರ್ತಿತಃ. ಯಾರು ಪ್ರಾರಂಭ ಮಾಡಿರ್ತಕ್ಕಂಥ ಕಾರ್ಯವನ್ನು ಪೂರ್ಣಗೊಳಿಸ್ತಾರೆ ಅವರಿಗೆ ವೀರ ಅಂತ ಕರೀತಾರೆ. ಅದೇ ಪ್ರಾರಂಭ ಆಗಿರ್ತಕ್ಕಂಥದ್ದಲ್ಲ, ಪ್ರಾರಂಭ ಮಾಡಿದ್ದನ್ನ ಪೂರ್ತಿಗೊಳಿಸ್ಬೇಕು, ಅವನು ವೀರ. ಯಾಕಂದ್ರೆ ಇವರು ವೀರ ಅಂತ ಅದನ್ನ ಆರೋಹ ರಥಂ ವೀರ ಪುರ ಆತ್ತ ಶರಾಸನ. ರಥವನ್ನು ಏರಿಕೊಂಡು ಮುಂದೆ ಬರ್ತಾ ಇದ್ದ. ಅದಕ್ಕೆ ಭೀಮಸೇನ ದೇವರು 12 ದ್ವಾದಶ ನಾಮಗಳು. ಭೀಮಸೇನ ದೇವ್ರ ದ್ವಾದಶ: ಜರಾಸಂಧಾಂತಕೋ ವೀರ ದುಶ್ಯಾಸನ ಮಹಾಬಲ. ಜರಾಸಂಧಾಂತಕೋ ವೀರ ಅಲ್ಲಿ ಕೂಡ ಬರ್ತದೆ ವೀರ ಗೊತ್ತದೆ. ಎಲ್ಲ ಮಾಡ್ತಾರೆ. ಅದು ಮಾಡದ ಪ್ರಶ್ನೆ ಬರೋದೇ ಇಲ್ಲ. ಆ ವೀರ ಶಬ್ದ ಮುಖ್ಯ ಕೂಡೋದು ಅವರಿಗೆ ಕೊಡ್ತು. ಪರಮಾತ್ಮನ ಬಿಟ್ರೆ ವೀರ ಶಬ್ದ ಅವರಿಗೆ ಕೊಡ್ತಾರೆ. ತಮ್ ಅನ್ವಯ ಇಂದ್ರಸೂನು ಯಮೋ ತಸ್ಸೈವ ಚಕ್ರಯೋ ಯುಧಿಷ್ಠಿರಸ್ತು ದ್ರೋಣೇನ ಸಾತಸ್ಥೋ ನಿರೀಕ್ಷಕ. ಮುಂದೆ ಭೀಮಸೇನ ದೇವರಿದ್ದಾರೆ,
ಹಿಂದೆ ಪುತ್ರನಾಗಿರ್ತಕ್ಕಂಥ ಅರ್ಜುನ ಇದ್ದಾನೆ, ಅವನ ಎಡಬಲದೊಳಗೆ ನಕುಲ ಸಹದೇವರಿದ್ದಾರೆ, ಯುಧಿಷ್ಠಿರ ದ್ರೋಣ ಅಲ್ಲೇ ಇದ್ದಾರೆ ನಿರೀಕ್ಷಕರಾಗಿ. ಅವ್ರು ರಾಜರು, ಅವ್ರು ಏನು ಕಾರಣ ಇಲ್ಲ, ಗೊತ್ತಾಯ್ತಾ? ಈ ರೀತಿಯಾಗಿರ್ತಕ್ಕಂಥ ಅಕಾಣೆ ಯಾವಾಗಲೂ ಕೂಡ ಹಿರಿಯರಾಗಿರ್ತಕ್ಕಂಥವ್ರನ್ನ ಹೆಚ್ಚು ಪ್ರಸಂಗದೊಳಗೆ ಅವ್ರ ಹತ್ರ ಏನಿಲ್ಲ, ಅವರ ಮಾರ್ಗದರ್ಶನ ಪ್ರಕಾರ ಕೆಲಸ ಮಾಡ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ. ಕಾರಣ ಅವ್ರು ಏನ್ ಬೇಡ, ಇದ್ದಲ್ಲೇ ಇದ್ದು ಅವ್ರಿಗೆ ಆಶೀರ್ವಾದ ಮಾಡಿ ಎಲ್ಲಪ್ಪ ನೀವು ಹೋಗ್ರಿ, ಆಗ್ತದೆ ನಿಮ್ ಕೆಲಸ ಆಗ್ತದೆ ಅಂತ ಅಷ್ಟು ಹೇಳ್ತಾರೆ. ಅದನ್ನ ಮಾಡಿದ್ರೆ ಆ ವಿಷಯ ಬರಿತಾ ಇದ್ದಾರೆ. ಆ ಕಾರಣ ದ್ರೋಣಾಚಾರ್ಯನ ಯುಧಿಷ್ಠಿರನ ಅಲ್ಲಿಗೆ ಅಲ್ಲಿ ನಿರೀಕ್ಷಕರಾಗಿದ್ದು ಇವರು 4 ಜನ ಇವರು ಹೋಗ್ತಾ ಇದ್ದಾರೆ. ಆಯಾಂತಂ ಅಗ್ರದೋ ದುಷ್ಟ ಭೀಮಂ ಆತ್ಯ ಶರಾಸನಂ ದುದ್ರುಹು ಸರ್ವ ಪಾಂಚಾಲ ವಿವಿಶು ಪರಮೇವಚ. ಭೀಮಸೇನ ದೇವರು ಮುನ್ನುಗ್ಗಿ ಬರ್ತಾ ಇದ್ದಾರೆ, ರಥದೊಳಗೆ ಧನುರ್ಧಾರಿಯಾಗಿ ಬರ್ತಾ ಇದ್ದಾರೆ. ಅವರನ್ನು ನೋಡಿದ್ರೆ ಸಾಕು ಪಾಂಚಾಲ ಜನ ವಾಪಸ್ ಓಡೇಬಿಟ್ರು ಮನೆಗೆ. ಪಾಂಚಾಲ ದೇಶದ ಜನ ಬರೇ ಭೀಮಸೇನ ದೇವರು ಇನ್ನ ಯುದ್ಧ ಮಾಡಿಲ್ಲ ಏನಿಲ್ಲ, ಅವ್ರು ಬರ್ತಾ ಇರ್ತಕ್ಕಂಥದ್ದನ್ನೇ ನೋಡಿ, ನುಗ್ಗಿ ಬರ್ತಾ ಇರ್ತಕ್ಕಂಥದ್ದು ನೋಡಿ, ಅವರ ದರ್ಶನ ಮಾತ್ರದಿಂದ ಅವ್ರು ನೋಡಿ ಓಡೇ ಬಿಡ್ತಾ ಇದ್ದಾರೆ ಎಲ್ಲ ಪಾಂಚಾಲ ದೇಶದ ಜನ. ಇನ್ನು ಉಳಿದ್ರು ಸಾಕಪ್ಪ ಅಂತಕ್ಕಂಥದನ್ನ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಬರಿತಾ ಇದ್ದಾರೆ. ಅವರೆಲ್ಲ ಯಾಕೆ ಉಳಿದ್ರು ಅಂತಂದ್ರೆ ಪ್ರಾಣದೇವರ ಜೊತೆ ಯುದ್ಧಕ್ಕೆ ಹೋಗ್ಲಿದ್ದಕ್ಕೆ ಉಳಿದ್ರಂತವ್ರು. ಪ್ರಾಣದೇವರ ಜೊತೆಗೆ ಯುದ್ಧಕ್ಕೆ ಹೋಗ್ಲಿಲ್ಲ, ಸರೆಂಡರ್ ಆಗಿದ್ದಕ್ಕೆ ಅವರು ಉಳಿದ್ರು ಅಂತಕ್ಕಂಥ ಬರೀತಿದ್ರು. ದ್ರುಪದ ದ್ರುಪದಸ್ತು ಅಭಯಾತ್ ಭೀಮಂ ಸಪುತ್ರ ಸಹ ಸೇನೆಯ ಚಕ್ರ ರಕ್ಷೌತ ತಸ್ಯಾಸ್ತಾಂ ಯುಧಾಮನ್ಯು ಉತ್ತಮೋಜಸೌ. ತನ್ನ ಪುತ್ರರು ಬಹಳ ಮಂದಿ ಪುತ್ರರಿದ್ದಾರೆ ದ್ರುಪದಗೆ. ಅವ್ರ ಹೆಸರು ಹೇಳ್ತಾರ ಅವರು ಯಾರು? ಯುಧಾಮನ್ನು, ಉತ್ತಮೋಜಸ, ಶಿಖಂಡಿ, ಜನಮೇಜ. ಈ ಜನಮೇಜ ಅಲ್ಲ, ಈತನ ಮಗ ಜನಮೇಜನ. ಮತ್ತೆ ಅವರೆಲ್ಲ ಇದ್ದಾರೆ, ಅವರು ಒಳ್ಳೆ ಇದಂತವ್ರು, ವೀರರಂತವ್ರು, ಗೊತ್ತಾಯ್ತಾ? ಆ ಪುತ್ರರೊಡನೆ ಏನ್ ಮಾಡ್ದ, ಭೀಮಸೇನ ಜೊತೆ ಯುದ್ಧಕ್ಕೆ ಬರ್ತಾ ಇದ್ದಾನೆ. ಯಾರವರು? ಹೆಸರು ಹೇಳ್ತಾ ಇದ್ದಾರೆ. ಯುಧಾಮನ್ಯು ಉತ್ತಮೋಜಸ ಅಂತಕ್ಕಂಥ ಇಬ್ರು ಹೆಸರನ್ನ ಹೇಳ್ತಾ ಇದ್ದಾರೆ. ಅವ್ರು ಯಾರು? ಧಾತ್ರೆಯ ಆವೇಶಯತೌ ವಿಶ್ವಾಸು ಪರಾವಸು ಸುತೌ ತಸ್ಯ ಮಹಾವೀರೌ ಸತ್ಯಜಿತ್ ಪೃಷ್ಠತು ಅಭವತೆ. ಅವರಿಬ್ರು ಯಾರು ಅಂತಕ್ಕಂಥದ್ದು ಇಬ್ರು ಗಂಧರ್ವರವರು. ಯಾರು? ಯುಧಾಮನ್ಯು ಮತ್ತು ಉತ್ತಮೋಜಸ ಅಂತಕ್ಕಂಥ ಇಬ್ರು ಮಕ್ಕಳು. ಯಾರು? ಈತನ ದ್ರುಪದ ರಾಜನ ಮಕ್ಕಳು. ಅವ್ರು ಯಾರು ಅಂದ್ರೆ ವಿಶ್ವಾವಸು ಮತ್ತು ಪರಾವಸು ಅಂತ ಇಬ್ರು ಗಂಧರ್ವರು. ಆ ಗಂಧರ್ವರ ಅವತಾರರಾಗಿರ್ತಕ್ಕಂಥವ್ರು. ಅವರೊಳಗೆ ಇಬ್ರು ಏಕಾದಶಿದ್ದು ಆದಿತ್ಯರು ಅಂತ ದ್ವಾದಶ ಆದಿತ್ಯರು ಇದ್ದಾರಲ್ಲ, ದ್ವಾದಶ ಆದಿತ್ಯರ ಬಗ್ಗೆ ಧಾತೃ ಮತ್ತು ಅರಿಯಮ ಅಂತಕ್ಕಂಥ ಇಬ್ರು ಸೂರ್ಯ ಅಂದ್ರೆ ಆದಿತ್ಯರು, ಸೂರ್ಯರು ಅವರ ಆವೇಶ, ಗಂಧರ್ವರು ಅವತಾರ, ಸೂರ್ಯನ ಆವೇಶ ಇರ್ತಕ್ಕಂಥ ಆ ದ್ರುಪದರ ಮಕ್ಕಳಾಗಿರ್ತಕ್ಕಂಥವರು ಅವರು ಮುಂದಿದ್ದ. ಅವ್ರ ಹಿಂದೆಗಳಿಗೆ ಸತ್ಯಜಿತ್ ಅಂತಕ್ಕಂಥ ಇನ್ನೊಬ್ಬನಿದ್ದಾನೆ. ಅವನು ಯಾರು ಅಂತಂದ್ರೆ ಸ ಮಿತ್ರಾಂಶಯುತೋ ವೀರಃ ಚಿತ್ರಸೇನೋ ಮಹಾರಥಃ ಅಗ್ರತಸ್ತು ಶಿಖಂಡಿ ಆಗಾದೆ ರಥೋದಾರಃ ಶರಂ ಕ್ಷಿಪಾತ್. ಅವನು ಸತ್ಯಜಿತ್ ಅಂತಕ್ಕಂಥ ಇನ್ನೊಬ್ಬನು. ಅವನು ಮಿತ್ರ ಅಂತಕ್ಕಂಥ ಆದಿತ್ಯನ ಅಂಶನಾಗಿರ್ತಕ್ಕಂಥವನು. ಮತ್ತು ಚಿತ್ರಸೇನ ಅಂತ ಗಂಧರ್ವ ಅವತಾರ, ಆಮೇಲೆ ಮಿತ್ರನ ಅಂಶದಿಂದ ಇರ್ತಕ್ಕಂಥವನು. ಅವನ ಹೆಸರು ಸತ್ಯಜಿತ್ ಅಂತಕ್ಕಂಥ. ಅವನು ಕೂಡ ಅತ್ಯಂತ ವೀರನಾಗಿರ್ತಕ್ಕಂಥ. ಅವರ ಮುಂಭಾಗದಲ್ಲಿ ಶಿಖಂಡಿ ಅವನಿದ್ದಾನೆ. ಈ ಇವ್ರನ್ನ ದ್ರೋಣಾಚಾರ್ಯನ ಇದಕ್ಕೆ ಮುಂದಕ್ಕೆ ಇವರು ಭೀಷ್ಮಾಚಾರ್ಯನ ಸಂಹಾರ ಮಾಡ್ಲಿಕ್ಕೆ ಇರ್ತಕ್ಕಂಥ ಶಿಖಂಡಿ ಅಂತಕ್ಕಂಥ ಬಾಣ ಪ್ರಯೋಗ ಅಂತಕ್ಕಂಥ ಮಾಡ್ಲಿಕ್ಕೆ ಮುಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಮುಂದೆ ಜನಮೇಜಯ ತಮ್ ಅನ್ವೇವ ಪೂರ್ವಂ ಚಿತ್ರರಥೋ ಯಹ ತ್ವಷ್ಟುರಾವೇಶ ಸಂಯುಕ್ತೋ ಸ ಶರಾನ್ ಅಭ್ಯವರ್ಷತ. ಆ ಚಿತ್ರರಥನ ಹಿಂದಿಗಿರ್ತಕ್ಕಂಥದ್ದು ಆದಿತ್ಯನ ತ್ವಷ್ಟು ಅಂತಕ್ಕಂಥ ಒಬ್ಬ ಆದಿತ್ಯ. ನೋಡಿ, ಎಲ್ಲ ಆತನ ಮಕ್ಕಳೊಳಗೆ ಆಲ್ಮೋಸ್ಟ್ ಎಲ್ಲರೂ ಗಂಧರ್ವರೇ, ಎಲ್ಲರೊಳಗೂ ಆ ಒಂದು ಸೂರ್ಯನ ಆವೇಶ. ಆ ದ್ವಾದಶ ಆದಿತ್ಯರೊಳಗೆ ಎಲ್ಲ ಒಬ್ಬೊಬ್ಬರು ಸೂರ್ಯನ ಆವೇಶದಿಂದ ಕೂಡಿರ್ತಕ್ಕ ಅಷ್ಟು ಬಲಿಷ್ಠರಾಗಿರ್ತಕ್ಕಂಥ ಮಕ್ಕಳಾಗಿರ್ತಕ್ಕಂಥವ್ರು. ಅವನ ಹೆಸರು ಯಾರು? ಜನಮೇಜಯ ಅಂತಕ್ಕಂಥ ದ್ರುಪದ ಪುತ್ರ. ಅವನು ಈ ಮಹಾಭಾರತ ಶ್ರವಣ ಮಾಡಿದ್ನಲ್ಲ, ಪರೀಕ್ಷಿತ ರಾಜನ ಮಗ ಅವನಲ್ಲ, ಈತ ಇರ್ತಕ್ಕಂಥ. ಹಂಗಾಗಿ ನೋಡಿ ಎಷ್ಟು ಬಂದಿದ್ದಾರೆ. ಆ ಯುಧಾಮನ್ನು ಉತ್ತಮೋಜಸ
ಮತ್ತೆ ಸತ್ಯಜಿತೆ, ಶಿಖಂಡಿ, ಮತ್ತೆ ಯಾರು ಜನಮೇಜ, ಇಷ್ಟು ಮಂದಿ ಮಕ್ಕಳು. ಬಹಳಷ್ಟು ಜನ ಬರೀ ಶಿಖಂಡಿ ಒಂದೇ ಮಗಂದು ಇದು ಬರ್ತದೆ, ಇದೆಲ್ಲ ಬರಂಗಿಲ್ಲ. ಮುಂದೆ ಅವರಿಬ್ಬರಿದ್ದಾರೆ, ಶಿಖಂಡಿ ಇದ್ದಾನೆ ಮತ್ತೆ ಜನಮೇಜ್ ಇದ್ದಾನೆ, ಶಿಖಂಡಿ ಇದ್ದಾನೆ. ಅವರಿಬ್ಬರು ನನ್ನ ಭೀಮಸೇನ್ ದೇವರು ತಾವು ಬಹು ವಿರಥವು ಕೃತ್ವ ವಿಚಾಪೌಚ ವಿಮರ್ಮಕೌ ಭೀಮಃ ಜಗಾನ ತಾಂ ಸೇನಾಂ ಸರ್ವಾಜಿ ರಥ ಕುಂಜರಾಂ. ಅವರಿಬ್ಬರನ್ನ ರಥರಹಿತರನ್ನಾಗಿ ಮಾಡಿಬಿಟ್ಟ ಭೀಮಸೇನ್ ದೇವರು. ಅವರಿಗೆ ಧನಸ್ಸರ ರಹಿತರನ್ನಾಗಿ ಮಾಡಿದ್ದ, ಕವಚ ರಹಿತರನ್ನಾಗಿ ಮಾಡಿದ್ದಾನೆ ಭೀಮಸೇನ್ ದೇವರು. ಮಾಡಿ ಕುದುರೆ, ರಥ, ಆನೆ ಎಲ್ಲ ಸೇನೆಯನ್ನ ಮತ್ತೆ ಅವರು ಅದರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಅಥ ಏನಂ ಸರವರ್ಷೇಣ ಯುಧಾಮನ್ನು ಉತ್ತಮೋಜಸೌ ಅಭಿಯತುಸ್ತೋ ವಿರತವು ಚಕ್ರೆ ಭೀಮ ನಿರಾಯುಧವು. ಹಾಗೂ ಮುಂದೆ ಅವರು ಯಾವಾಗ ಹಿಂದಕ್ಕೆ ಸರದ ಮೇಲೆ ಯುಧಾಮನ್ನು ಉತ್ತಮ ಉತ್ಸವ ಬರ್ತಾ ಇದ್ದಾರೆ. ಅವರು ಭೀಮಸೇನ್ ದೇವ್ರನ್ನ ಎದುರಿಸ್ತಾ ಇದ್ದಾರೆ. ಅವ್ರನ್ನು ಕೂಡ ಭೀಮಸೇನ್ ದೇವರು ಏನ್ ಮಾಡಿದ್ರು ಅಂದ್ರೆ ಅವರು ಕೂಡ ರಥರಹಿತರನ್ನಾಗಿ ಮಾಡಿದ್ದ, ನಿರಾಯುಧರನ್ನಾಗಿ ಮಾಡಿಬಿಟ್ಟ ಅವರಿಬ್ಬರನ್ನು ಕೂಡ. ಯಾರು? ಯುಧಾಮನ್ನು ಉತ್ತಮ ಉತ್ಸವ ಭೀಮಸೇನ್ ದೇವರು ಮಾಡಿದರು. ಆದ ಕಾರಣ ಎಲ್ಲರೂ ಸೂರ್ಯನ ಹೊರಗಿದ್ದರು ಕೂಡ, ಇವರೆಲ್ಲರೂ ಕೂಡ ಸೂರ್ಯನ ಆವೇಶ ಆದರು. ಸೂರ್ಯನ ಹೊರಗಿದ್ರು ಕೂಡ ಏನಾಯ್ತು, ದ್ರುಪದ ರಾಜಿಗೆ ಏನ್ ಮಾಡ್ಲಿಕ್ಕೆ ಬರೋದಿಲ್ಲ, ಬಾಲಿಕ್ ಬರ್ಲಿಲ್ಲ. ಯಾಕಂದ್ರೆ ಭೀಮಸೇನ್ ದೇವರಲ್ಲಿ ಸೂರ್ಯ ಇರ್ತಕ್ಕಂಥವನೆಲ್ಲಿ ಅಂತ ಹೇಳ್ತಾ ಇದ್ದ. ಸೂರ್ಯನಿಗಿಂತ ಕೂಡ ಅತ್ಯಂತ ಮಿಗಿಲಾಗಿರ್ತಕ್ಕಂಥ ವಾಯುದೇವರಿಗೆ ಸೂರ್ಯನ ಪರಿಣಾಮ ಏನ್ ಮಾಡ್ಲಿಕ್ಕೆ ಆಗಲಿಲ್ಲ. ಒಂದು ಕಾರಣ. ಇನ್ನೊಂದು ಕಾರಣ ಏನಾಯ್ತು ಅಂತಂದ್ರೆ ಸರ್ವಜ್ಞರಾಗಿರ್ತಕ್ಕಂಥ ಇರೋದ್ರಿಂದ ಏನ್ ಮಾಡಿದ್ರು, ಅವ್ನು ಮೆಲ್ಲಕ್ಕೆ ಹೊರಗೆ ಕರ್ಕೊಂಡ್ ಬರ್ತಾ ಇದ್ದ ಅವನ್ನ ಯುದ್ಧಕ್ಕೋಸ್ಕರ. ಅಷ್ಟೊತ್ತಿಗೆ ಏನಾಯ್ತು, ಒಂದು ಯೋಜನೆ ದಾಟಿ ಬಂದೇ ಬಿಟ್ಟಿದ್ದಂತ ಅವನಿಗೆ ಆ ಕಲ್ಪನೆ ಇಲ್ಲ. ಯಾರಿಗೆ? ದ್ರುಪದ ರಾಜನಾಗಿರ್ತಕ್ಕಂಥವರಿಗೆ. ಇದು ಒಂದು ಅಡಿಷನಲ್ ಪಾಯಿಂಟ್ ಆಯ್ತು. ಅದು ಇಲ್ಲಿದ್ರು ಕೂಡ ಜಯಿಸ್ತಿದ್ರು ಅವರು. ಇದು ಒಂದು ಕೂಡ ಅವ್ರಿಗೆ ಇದ್ರು ಕೂಡ ಗೌರವ ಕೊಟ್ಟಂಗನು ಆಯ್ತು ಅಂತಕ್ಕಂಥ ಉದ್ದೇಶದಿಂದ ಅಷ್ಟೊತ್ತಿಗೆ ಅವನು ಒಂದು ಯೋಜನೆ ದಾಟಿ ಬಂದೇ ಬಿಟ್ಟಿದ್ದ ಅಂತ ಹೇಳ್ತಾರೆ. ಅವ್ರಿಗೆ ಅದ್ರ ಬಗ್ಗೆ ಏನು ಜ್ಞಾನ ಇಲ್ಲ, ಮಣ್ಣಿಲ್ಲ. ಅಂತಃಪುರದೊಳಗೆ ಇದಕ್ಕೆ ಹೋಗ್ಬಿಟ್ಟವ್ರು, ಊರೊಳಗೆ ಪ್ರವೇಶ ಮಾಡಿಬಿಟ್ಟಿದ್ದಾರೆ. ಕರ್ಣ ಮತ್ತೆ ಎಲ್ಲ ಧೃತರಾಷ್ಟ್ರಾದಿಗಳಾಗಿರ್ತಕ್ಕಂಥವ್ರು. ಆಗೇನಾಯ್ತು ಅಂದ್ರೆ ಹಸ್ತ ಪ್ರಾಪ್ತಂ ಸ ಪಾಂಚಾಲಂ ನಾಗ್ರಹಿತ್ ಸ ಕೋದರಃ ಕುರುವರ್ಥಂ ಅರ್ಜುನಸ್ಯ ಉರ್ವೀಂ ಪ್ರತಿಜ್ಞಾಂ ಕರ್ತುಂ ಅಪಿ ಹುತಾಮೇ ಮಾನಭಂಗಾಯ ಕರ್ಣಸ್ಯ ಪಾರ್ಥಮೇವ ನಿಯೋಜಯತೆ. ಗುರುಗಳಿಗೆ ಅರ್ಜುನ ಪ್ರತಿಜ್ಞೆ ಮಾಡಿದ್ದ, ಗುರುಗಳೇ ನಿಮ್ದು ಏನದೆ, ನಿಮ್ಮ ಇಚ್ಛೆ ಏನದೆ ನಾನು ಪೂರ್ತ ಮಾಡ್ತಕ್ಕಂಥದ್ದು ನನ್ನ ಕರ್ತವ್ಯ, ನಾನು ಮಾಡೇ ಮಾಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿದ್ರಿಂದ ಅರ್ಜುನನ ಪ್ರತಿಜ್ಞೆಯನ್ನು ಸತ್ಯ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಭೀಮಸೇನ್ ದೇವರು ಅವನು ದ್ರುಪದ ಕೈಗೆ ತಮ್ಮ ಕೈಗೆ ಸಿಗ್ತಾ ಇದ್ದ. ಆದ್ರೂ ಕೂಡ ಕರ್ಣನ ಇವನ್ ಕೇಳಿ ಅರ್ಜುನ ಕೇಳಿದ ಅವನು ಮಾಡ್ತಾ ಇದ್ದ. ಗೊತ್ತಾಯ್ತು, ಅದನ್ನು ಮಾಡ್ತಾ ಇದ್ದ, ಅದನ್ನ ಹೇಳ್ತಾ ಇದ್ದ. ಒಂದು. ಎರಡನೇದು, ನಾನ್ ಮಾಡಿದ್ರೆ ನಾನು ದ್ರುಪದನ ಕೈ ಹಿಡ್ಕೊಂಡು ಬಂದ್ರು ಕೂಡ ಅರ್ಜುನ್ ಇವನು ಮಾನಭಂಗ ಆಗ್ತದೆ, ಕರ್ಣನ್ ಮಾನಭಂಗ ಆಗ್ತದೆ. ಆದ್ರೆ ಅರ್ಜುನ ಕೈಲೇ ಮಾಡಿದ್ರೆ ಇನ್ನು ಹೆಚ್ಚು ಮಾನಭಂಗ ಆಗ್ತದೆ ಇರ್ತಕ್ಕಂಥವ್ರು. ಯಾಕಂದ್ರೆ ಅವನ ಮೇಲೆ ನಾನು ಸೋಲ್ಬೇಕು ಮಾಡ್ಬೇಕಂತ ಸ್ಪರ್ಧೆ ಅದವನಿಗೆ. ಆದ ಕಾರಣ ಎರಡು ಕಾರಣದಿಂದ ಏನ್ ಮಾಡಿದ್ರು, ಭೀಮಸೇನ್ ದೇವರ ಕೈಗೆ ದ್ರುಪದ ಕೈ ಸಿಗ್ತಾ ಇದ್ರು ಕೂಡ ಅವನೇನ್ ಮಾಡಿದ್ರು, ಅದನ್ನ ಅರ್ಜುನನ ಕೈಯಿಂದನೇ ಅವರು ಮಾಡಿಸಿದ್ರು ಅಂತಕ್ಕಂಥದನ್ನ ತಿಳಿಸ್ತಾ ಇದ್ದಾರೆ, ಅದನ್ನೇ ಹೇಳ್ತಾ ಇದ್ದಾರೆ. ಯುದ್ಧದೊಳಗೆ ಇನ್ನೇನು ಭೀಮಸೇನ್ ದೇವರ ಕೈಗೆ ಸಿಗಬೇಕು ಅವನು, ಯಾರು? ದ್ರುಪದ ರಾಜ. ಅಷ್ಟು ಇರ್ಬೇಕಾದ್ರೆ ಅವನ್ನ ಅವರು ಸರಿ ಹಿಡಿಲಿಲ್ಲ. ಅವಕಾಶವನ್ನು ಯಾರಿಗೆ ಕೊಟ್ಟರು? ಅರ್ಜುನಿಗೆ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟರು ಅಂದ್ರೆ ಗುರುದಕ್ಷಿಣೆ ನವದೊಳಗೆ ಹೇಳಿದ್ದಾರೆ, ನಿಮ್ಮ ಪ್ರತಿಜ್ಞೆ ನಾನು ಪೂರ್ಣ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಹೇಳೋದ್ರಿಂದ ಮತ್ತೆ ಕರ್ಣನ ಮಾನಭಂಗವಾಗಬೇಕು ಅಂತಕ್ಕಂಥ ಕಾರಣದಿಂದ ಏನ್ ಮಾಡಿದ್ರು, ಅದನ್ನ ಅರ್ಜುನಿಗೆ ಆ ಅವಕಾಶವನ್ನು ಭೀಮಸೇನ್ ದೇವರು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ಹೇಳ್ತಾ ಇದ್ದಾರೆ. ತಾವು ಅದನ್ನ ಮಾಡಿದ್ರು ಮಾನಭಂಗ ಆಗೇ ಆಗ್ತಾ ಇತ್ತು. ತಾವು ಭೀಮಸೇನ್ ದೇವರೇ ದ್ರುಪದ ರಾಜನ ಸೆರೆ ಹಿಡಿದಿದ್ರು ಕೂಡ ಅವರಿಗೆ ಮಾನಭಂಗ ಕರ್ಣನಿಗೆ ಆಗ್ತಾ ಇತ್ತು. ಆದ್ರೂ ಕೂಡ ಏನ್ ಗೊತ್ತಾಯ್ತಾ, ಹೆಚ್ಚು ಇರೋದ್ರಿಂದ ಕರ್ಣನ ಮಾನಭಂಗಕ್ಕೆ ಇನ್ನೂ ಹೆಚ್ಚಿನ ಚ್ಯುತಿ ಅಂತಕ್ಕಂಥದ್ದಾಗ್ತದೆ, ಅವನು ಹೆಚ್ಚು ಮಾನಭಂಗ ಅಂತಕ್ಕಂಥ ಆಗ್ತಾ ಇದೆ ಅಂತಕ್ಕಂಥದ್ರಿಂದ ಅವರು ಅವನನ್ನು ಸರಿ ಹಿಡಿಯಲಿಲ್ಲ ಅಂತ ಹೇಳ್ತಾ ಇದ್ದ. ಸರಾನ್ ಕ್ಷಿಪತಸ್ತಸ್ಯ ಪಾಂಚಾಲಸ್ಯ ಅರ್ಜುನೋ ಧೃತಂ ಪುಪ್ಲವೇ ಸಂದನೆ ಚಾಪಂ ವಿದ್ವಾತಂ ಚಾಗ್ರಹಿತ್ ಕ್ಷಣಾತ್ ಸಿಂಹವ ಮೃಗಾಂ ಇವ ಆದಾಯ ಸ್ವರತಂ ಚಾಭಿಪೇದಿವಾನ್ ಅಥ
ಪ್ರಕುಪಿತಂ ಸೈನ್ಯಂ ಫಲ್ಗುನಂ ಪರ್ಯವಾರ್ಯತೆ. ಯುದ್ಧ ಅಂತಕ್ಕಂಥ ನಡೀತಾ ಇದೆ. ಅರ್ಜುನ ದೃಪದನ ರಥಕ್ಕೆ ಹಾರಿಬಿಟ್ಟ. ಬರ್ತಾ ಇರ್ಬೇಕಾದ್ರೆ ಆ ಅರ್ಜುನ ದೃಪದ ರಥಕ್ಕೆ ಹಾರ್ತಾ ಇದ್ದಾನೆ. ಹಾರಿ ಅವನ ಬಿಲ್ಲನ್ನ ಅಂತಕ್ಕಂಥ ಅದನ್ನ ಕತ್ತರಿಸಿ ಅವನನ್ನು ಹಿಡದೇ ಬಿಟ್ಟ. ಅರ್ಜುನ ದೃಪದನ್ನ ಹಿಡದೇ ಬಿಟ್ಟ ಅಂತ ಹೇಳ್ತಾರೆ. ಹೇಗೆ ಹಿಡದ ಅಂದ್ರೆ ಸಿಂಹ್ರೋ ಮೃಗಾಮಿವ ಆದಾಯ. ಸಿಂಹವಾಗಿರ್ತಕ್ಕಂಥ ಒಂದು ಜಿಂಕೆಯನ್ನ ಅನಾಯಾಸವಾಗಿ ಹಾಗೆ ಹಿಡಿಬೇಕು, ಅದೇ ತರ ಅರ್ಜುನ ಏನ್ ಮಾಡಿದ, ಅವನ್ನ ಹಿಡಿದು ಬಿಟ್ಟು ತನ್ನ ರಥದೊಳಗೆ ಅವನು ಕುಡ್ಸೇಂಡೆ ಬಿಟ್ಟ. ಯಾರನ್ನ? ದೃಪದನ್ನ ಅಂತ ಹೇಳ್ತಾ ಇದ್ದ. ಅಷ್ಟೊತ್ತಿಗೆ ಯಾವಾಗ ದೃಪದ ತಮ್ಮ ರಾಜನನ್ನ ಯಾವಾಗ ಅರ್ಜುನ ಸರಿ ಹಿಡಿದು ತನ್ನ ರಥದೊಳಗೆ ಕುಡ್ಸಿದ್ನೋ ಅಷ್ಟೊತ್ತಿಗೆ ಆ ಸೈನ್ಯ ಇತ್ತಲ್ಲ 3 ಅಂಕಿನ ಸೈನ್ಯ ಬಹಳ ಸಿಟ್ಟಿ ಎದ್ಬಿಟ್ಟು ಎಲ್ಲ ಅರ್ಜುನ ಸುತ್ತ ಎದ್ಬಿಟ್ಟ. ಅಂದ್ರೆ ರಥ ಇದೆ, ರಥದೊಳಗೆ ಅರ್ಜುನ ಇದ್ದಾನೆ, ಅರ್ಜುನ ಮತ್ತು ದೃಪದ ರಾಜ ಇದ್ದಾನೆ, ಅದ್ರ ಸುತ್ತಲೂ ದೃಪದನ ಸೈನ್ಯ ಇದೆ ಪೂರ್ತಿ ಇರ್ತಕ್ಕಂಥ. ಜಗಾನ ಭೀಮಸ್ತರಸ ತತ್ ಸೈನ್ಯಂ ಶರವೃಷ್ಟಿಭಿ ಅತ ಸತ್ಯಜಿತ್ ಅಭ್ಯಾಗಾತೆ ಪಾರ್ಥಂ ಮುಂಚನ್ ಶರಾನ್ ಬಹೂನ್. ತಕ್ಷಣ ಭೀಮಸೇನದೇವರು ಬಂದಿದ್ದಾರೆ. ಎಲ್ಲ ಸೈನ್ಯವನ್ನು ಕೂಡ ಬಾಣಗಳ ಮನೆಯಿಂದ ಹೊಡಿತಾ ಇದ್ದಾರೆ ಅವರು, ಭೀಮಸೇನದೇವರಾಗಿರ್ತಕ್ಕಂಥವರು ಅಂತ ಹೇಳ್ತಾ ಇದ್ದಾನೆ. ಆ ಸತ್ಯಜಿತ್ತನು ಬರ್ತಾ ಇದ್ದಾನೆ, ಅರ್ಜುನ ಮೇಲೆ ಇದ್ದಕ್ಕಂತ ಬರ್ತಾ ಇದ್ದಾನೆ. ಇನ್ನೊಬ್ಬ ಮಗ ಇದ್ದಾನೆ ಸತ್ಯಜಿತ್ ಎಂಬ, ಅವನು ಕೂಡ ಬರ್ತಾ ಇದ್ದಾನೆ. ತಮ್ ಅರ್ಜುನಂ ಕ್ಷಣೇನೈವ ಚಕ್ರೆ ವಿರತ ಕಾರ್ಮುಕಂ ಗ್ರಂಥ ಭೀಮ ಪುನಃ ಸೈನ್ಯಂ ಅರ್ಜುನ ಪ್ರಾಹಮ ಭವಾನೇ ಸೇನಾಂ ಅರ್ಹತಿ ರಾಜ್ಞೋಸ್ಯ ವೀರ ಹಂತುಂ ಅಶೇಷತಃ ಸಂಬಂಧ ಯೋಗ್ಯ ತಾತಸ್ಯ ಸಖಾಯಂ ಸ ನ ಸುಧಾರ್ಮಿಕಃ ನೇಷ್ಯಾಮ ಏನಮೇವಾತು ಗುರೋರ್ವಚನ ಗೌರವಾತ್ ಸ್ನೇಹಪಾಸಂ ತತಶ್ಚಕ್ರೆ ಭೀಮತ್ತೋ ದೃಪದೋ ಅಧಿಕಂ. ಒಂದೇ ಕ್ಷಣದೊಳಗೆ ಅರ್ಜುನ ಆದ್ರೂ ಕೂಡ ಆ ಸತ್ಯಜಿತನ ಆ ರಥ ಬಿಲ್ಲು ಎಲ್ಲ ನಾಶ ಅಂತಕ್ಕಂಥ ಮಾಡ್ತಾ ಇದ್ದ. ಸೇನೆಯನ್ನು ಆ ಯುದ್ಧ ಅಂತಕ್ಕಂಥ ಆಗ್ತಾ ಇದೆ. ಆಗ ಭೀಮಸೇನ ದೇವರನ್ನ ಅರ್ಜುನ ಕೇಳ್ಕೊಳ್ತಾ ಇದ್ದಾನೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅರ್ಜುನ ಭೀಮಸೇನ ದೇವರನ್ನ. ಹೇ ಭೀಮಸೇನ ದೇವರೇ, ವೀರರಾಗಿರ್ತಕ್ಕಂಥ ಈ ರಾಜನ ಸೇನೆ ಅಂತಕ್ಕಂಥದ್ದು ಪೂರ್ತಿ ನಾಶ ಮಾಡ್ತಕ್ಕಂಥದ್ದು ಬೇಡ ಅಂತ ಹೇಳ್ತಾ ಇದ್ದಾನೆ. ನಮ್ಮ ಉದ್ದೇಶ ಏನು? ದೃಪದನ್ನ ಸರಿ ಹಿಡಿಬೇಕು. ಆದ ಕಾರಣ ಸೇನೆ ನಾಶ ಮಾಡ್ತಕ್ಕಂಥದ್ದು ಬೇಡ. ಯಾಕೆ ಮಾಡಬಾರದು ಅಂದ್ರೆ ಬಹಳ ಯೋಗ್ಯನಾಗಿದ್ದಾನಂತ. ಯಾರು? ಈ ದೃಪದ ರಾಜ. ನಮ್ಮ ತಂದೆ ಇದ್ರೆ ಪಾಂಡುರಾಜರಿಗೆ ಬಹಳ ಸ್ನೇಹಿತ ಐತ ಇರ್ತಕ್ಕಂಥ, ಬಹಳ ಧರ್ಮಿಷ್ಠನಾಗಿರ್ತಕ್ಕಂಥ ಇರೋನು. ಆದ ಕಾರಣ ಆ ಗುರುಗಳ ಮಾತಿನ ಗೌರವದಿಂದ ನಾವೇನ್ ಮಾಡೋಣ, ಇವ್ನ ಅಷ್ಟೇ ಹಿಡಿ ಅಂತ ಹೇಳ್ಯಾರ ಅವರು. ಆ ಕಾರಣ ಇವನು ಹಿಡಿದು ನಾವು ಕರ್ಕೊಂಡು ಹೋಗ್ಬಿಡೋಣ ಅಂತಕ್ಕಂಥ ಹೇಳಿ, ಅದರಿಂದ ಏನಾಯ್ತು, ದೃಪದನಿಗೆ ಅರ್ಜುನನ ಮೇಲೆ ಇನ್ನೂ ಸ್ನೇಹ ಹೆಚ್ಚಾಗುವಂತೆ ಇದು ಯೋಜನೆ, ಭೀಮಸೇನ ದೇವರ ಯೋಜನೆ. ಇದಕ್ಕೋಸ್ಕರ ಮತ್ತವ್ರ ಮುಂದೆ ಯಜ್ಞ ಮಾಡಬೇಕು. ದೃಪದನ ಅರ್ಜುನನ ಕೈ ಹಿಡಿತಕ್ಕಂಥ ಮಗಳು ಹುಟ್ಟಬೇಕು, ಮತ್ತೆ ಇವನ್ನ ಸಂಹಾರವನ್ನು ಮಾಡ್ತಕ್ಕಂಥ, ಗೊತ್ತಾಯ್ತಾ, ದ್ರೋಣನ ಸಂಹಾರ ಮಾಡ್ತಕ್ಕಂಥ ಮಗ ಬೇಕು ಅಂತಕ್ಕಂಥ ಮಾಡ್ಬೇಕಂತ ಉದ್ದೇಶದಿಂದ ಅಂತ ಸ್ನೇಹ ಪಾಸಕ್ಕೆ ನೋಡಲಾಗ್ತದೆ. ಅವನ್ನೆಲ್ಲ ಯಾಕಂದ್ರೆ ಅವನು ಅದೇ ರಥದೊಳಗೆ ಇದ್ದಾನಲ್ಲ, ಇವನ್ನೆಲ್ಲ ಕೇಳ್ತಾ ಇದ್ದಾನೆ ದೃಪದ ರಾಜ. ಅರ್ಜುನ ಭೀಮಸೇನ ದೇವರು ಹೇಳೋದೆಲ್ಲ ಕೇಳ್ತಾ ಇದ್ದ. ಅದರಿಂದ ಇವನ ಮೇಲೆ ಹೆಚ್ಚು ಅವನಿಗೆ ಸ್ನೇಹ ಪಾಶಕ್ಕೆ ಒಳಗಾಗಿದ್ದಾನೆ. ಯಾರು? ದೃಪದ ರಾಜ ಅಂತ ಹೇಳ್ತಾ ಇದ್ದ. ಇದೆಲ್ಲ ಏನು ಮುಖ್ಯ, ಎಲ್ಲಿ ತನಕ ಹೋಗ್ಬೇಕಂತೆ? ಭಗವತ್ ಸಂಕಲ್ಪಕ್ಕೆ ಹೋಗ್ಬೇಕು. ಯಾಕಂದ್ರೆ ಭಗವತ್ ಸಂಕಲ್ಪದ ಪ್ರಕಾರ ಭೀಮಸೇನ ದೇವರು ನಡೀತಾರೆ, ಅದ್ರ ಪ್ರಕಾರ ಇವರು ಮಾಡ್ತಾ ಇದ್ದಾರೆ. ಬಟ್ ಇವ್ರಿಗೆ ಗೊತ್ತಾಗಲ್ಲ. ಅದು ಗೊತ್ತಾಗೋದು ಪರಮಾತ್ಮನಿಗೆ ಮತ್ತು ಭೀಮಸೇನ ದೇವರಿಗೆ ಮಾತ್ರ. ಆ ಭಗವತ್ ಸಂಕಲ್ಪ ಅಂತಕ್ಕಂಥದ್ದು ಅದ್ರ ಪ್ರಕಾರ ಗೊತ್ತಾಗ್ತದೆ. ತತಸ್ಥೇನ ವಿಹಾಯೈವ ಭೀಮೋ ಭೀವತ್ಸು ಮನ್ವಯಾತೆ ಮುಕ್ತ ಕಥಂಚಿತ್ ಭೀಮಸ್ಯಾತೆ ಸಾ ಸೈನ ದುದ್ರವೇ ಭಯಾತೆ. ಅದು ಬಿಟ್ಬಿಟ್ರು, ಸೇನೆಯನ್ನು ಹೊಡಿತಕ್ಕಂಥದ್ದು ಬಿಟ್ಬಿಟ್ರು. ಭೀಮಸೇನ ಅರ್ಜುನ ಮುಂದೆ ಹೋಗ್ತಾ ಇದ್ದಾನೆ, ಭೀಮಸೇನ ದೇವರನ್ನ ಅರ್ಜುನ ಹಿಂಬಾಲಿಸ್ತಾ ಇದ್ದಾನೆ. ಮಾಡಿಬಿಟ್ಟು ಅವ್ರು ಏನಾಯ್ತು ಕೊನೆಗೆ ಅಂತಕ್ಕಂತಂದ್ರೆ, ಭೀಮಸೇನ ದೇವರಿಂದ ಉಳಿದಿದ್ರು ಸಾಕಪ್ಪ ಅಂತ ಆಗ್ಬಿಟ್ಟಿತ್ತು ಅವ್ರು. ಆ ಪರಿಸ್ಥಿತಿ ಬಂದ್ಬಿಟ್ಟಿತ್ತು ಆ ಸೇನೆಗೆ ಅಂತಕ್ಕಂಥ. ಅವ್ರು ಕೂಡ ಏನಾಯ್ತು, ವಾಪಸ್ ಹೋಗ್ಬಿಟ್ರು ಅಂತ ಹೇಳ್ತಾ ಇದ್ದಾರೆ. ಆ ಕಾರಣ ನಾವು ಯುದ್ಧ ಮಾಡಿದ್ರೆ ಇನ್ನು ಗೆಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ತಾನಾಗೆ ಉಳಿದುಕೊಳ್ಳಕ್ಕಂಥ ಸಾಮರ್ಥ್ಯ ಅಂತಕ್ಕಂಥ ಇಲ್ಲ. ಅವನ್ ಬಿಟ್ಟಿದ್ದೇ ನಾವು ಬದುಕಿವಿ ಅಂತಕ್ಕಂಥ ಹೇಳಿ ಆಯ್ತು ಕರ್ಕೊಂಡು ಬರ್ತಾ ಇದ್ದ. ದೃಪದಂ ಸ್ಥಾಪಯಾಮಾಸ ಅಥ ಅರ್ಜುನೋ ದ್ರೋಣ ಸನ್ನಿಧೌ ಪಪ್ರಚ್ಛೈನಂ ತಥಾ ದ್ರೋಣಂ ಸಖ್ಯಮಸ್ತೂತಿ ನೇತಿವ. ಆಯ್ತು ತಂದ್ರು, ಅವನು ಒಪ್ಪಿಸ್ತಾ ಇದ್ದಾನೆ, ಸನ್ನಿಧಿ ಒಪ್ಪಿಸ್ತಾ ಇದ್ದಾನೆ. ದೃಪದನ್ನು ದ್ರೋಣಾಚಾರ್ಯ ಸನ್ನಿಧಿ ಒಪ್ಪಿಸ್ತಾ ಇದ್ದಾನೆ. ದ್ರೋಣಾಚಾರ್ಯ ದೃಪದಿಗೆ ಹೇಳ್ತಾ ಇದ್ದಾರೆ ಆಗ ಮಾತು,
ಏನಪ್ಪಾ ದೃಪದ ಅಂತ ಕೇಳ್ತಾ ಇದ್ದ ದ್ರೋಣಾಚಾರ್ಯ. ನನ್ನ ನಂದಿ ಸ್ನೇಹ ಅದಾನೇ ಇಲ್ಲ ಅಂತ ಕೇಳ್ತಾ ಇದ್ದ. ನನ್ನ ನಂದಿ ಸ್ನೇಹ, ನಾನ್ ರಾಜೆಯಲ್ಲಿ ನೀವೆಲ್ಲಿ ಕಸ್ತಿನ ಯಾವುದು ಬಡ ಬ್ರಾಹ್ಮಣರಾಗಿರ್ತಕ್ಕಂಥವ್ರು ಅಂತ ಬಡ ಬ್ರಾಹ್ಮಣನಿಗೆ ನಾನು ರಾಜನಾಗಿರ್ತಕ್ಕಂಥ ಸಖ್ಯ ಅದಂತ ಕೇಳ್ತಿದ್ರಿ ನೀವು. ನನಗೇನ್ ನಮ್ಗೇನ್ ಗೊತ್ತೇ ಇಲ್ಲ ನನಗೆ, ನಿಮ್ಗೆ ನೀವೇನ್ ಯಾರಂಬುದು ಗೊತ್ತಿಲ್ಲ. ಆ ರೀತಿ ಉದ್ದಟತನ ಮಾತನಾಡ್ತಾ ಇದ್ದಾನಲ್ಲ. ಆಗ ದ್ರೋಣಾಚಾರ್ಯ ಕೇಳ್ತಾ ಇದ್ದಾರೆ, ದೃಪದ ನನ್ ಜೊತೆ ಸಖ್ಯ ಅದನ್ನೇ ಇಲ್ಲಪ್ಪ ಅಂತ ಕೇಳ್ತಾ ಇದ್ದ. ಅದನ್ನೇ ಹೇಳ್ತಾ ಇದ್ದ, ಬಡ ಬ್ರಾಹ್ಮಣನೊಂದಿಗೆ ರಾಜನ ಸ್ನೇಹ ಇಲ್ಲ ಅಂತ ನೀ ಅಂತಿದ್ದಲ್ಲ ಅಂತಕ್ಕಂತ ಹೇಳ್ತಾ ಇದ್ದ. ಈ ರೀತಿ ಮಾಡಿ ಅವನನ್ನ ಪರಾಭವಗೊಳಿಸ್ತಾ ಇದ್ದ. ಆಸ್ತಿ ದಾನಿ ಮಿತಿ ಪ್ರಾಹ ದೃಪದು ಅಂಗಿರಸ ಒಪ್ಪಿಗೆಬೇಕಾಯ್ತು. ಅವನು ಒಪ್ಪಿಗೆಂಡ ನಿಮ್ಮಂದ್ರೆ ಸಖ್ಯ ಅದೇ ಅಂತಕ್ಕಂಥ ಒಪ್ಪಿದ ಮೇಲೆ ಕೂಡ ಏನ್ ಮಾಡ್ತಾ ಇದ್ದಾರೆ, ಈ ಇಡೀ ರಾಜ್ಯ ನಾನು ಗೆದ್ದೀನಿ ಹೇಳ್ತಾ ಇದ್ದರು ನಮ್ಮ ಶಿಷ್ಯರಿಂದ. ನಾನೇ ಮಾಡ್ಬೋದಾಗಿತ್ತು, ಆದ್ರೆ ನಾನು ಮಾಡ್ಲಿಕ್ಕೆ ಬರಲ್ಲ, ನಾನು ಬ್ರಾಹ್ಮಣ, ಆ ಕಾರಣ ಕ್ಷತ್ರಿಯಿಂದ ನನ್ನ ಶಿಷ್ಯರಿಂದ ಗೆದ್ದಿದ್ದೀನಿ. ಇಡೀ ರಾಜ್ಯ ಪಾಂಚಾಲ ದೇಶ ರಾಜ್ಯ ನಂದೇ, ಆದ್ರೂ ಕೂಡ ನಾನೇನ್ ಮಾಡ್ತೀನಿ, ಪೂರ್ತಿ ರಾಜ್ಯ ಇಟ್ಕೊಂಬೋದಿಲ್ಲ. ಯಾಕೆ ಇಟ್ಕೊಂಬೋದಿಲ್ಲ ಅಂತಂದ್ರೆ, ನಾನು ಪೂರ್ತಿ ರಾಜ್ಯ ಆಗ್ಬಿಟ್ರೆ ನೀನು ಬಡವಾಗಿಬಿಡ್ತಿದ್ದಿ, ಆಗ ನಾನು ನಿನ್ ಜೊತೆ ಸ್ನೇಹ ಹೆಂಗ್ ಮಾಡ್ಲಿಕ್ಕೆ ಬರ್ತದೆ ನೋಡಿ ಮಾತಾಡ ಹಾಗೆ ಹೇಳ್ತಾ ಇದ್ದ. ನಾನು ಇಡೀ ರಾಜ್ಯ ನಾನು ಇಟ್ಕೊಂಡ್ಬಿಟ್ರೆ ನೀನು ಅವಾಗ ಏನಾಗ್ಬಿಡ್ತಿದ್ದಿ, ಏನು ರಾಜ್ಯ ಇಲ್ದಂಗೆ ಆಗ್ಬಿಡ್ತದೆ. ಏನು ರಾಜ್ಯ ನೀನೇ ಹೇಳಿದಿ, ಏನು ರಾಜ್ಯ ಇಲ್ಲದೆ ಇರ್ತಕ್ಕಂಥವ್ನು ಬಡವನೇ ಆಗಿರ್ತಕ್ಕಂಥವ್ನು ರಾಜ್ಯದ ಜೊತೆ ಸ್ನೇಹ ಮಾಡ್ಲಿಕ್ಕೆ ಆಗ್ತದೇನು ಅಂತ ಅಂದಿದ್ದೆಲ್ಲ. ಆಗ ನಾನು ಎಲ್ಲ ಇಟ್ಕೊಂಡ್ಬಿಟ್ರೆ ಏನಾಗ್ತದೆ, ಅವಾಗ ನೀನು ಏನು ಸ್ನೇಹ ನಾನು ಕೊಡ್ಲಿಕ್ಕೆ ಇರೋದಿಲ್ಲ. ಯಾಕಂದ್ರೆ ನೀನು ಏನು ಇಲ್ದವನ ಆಗ್ತದೆ. ಆದ ಕಾರಣ ಉತ್ತರದ ಗಂಗಾ ನದಿ ಉತ್ತರಕ್ಕೆ ನಿಂದು ಏನದೆ ಆ ಜಾಗ ಅಂದ್ರೆ ಆ ರಾಜ್ಯ ಅದು ನಂದು, ಗಂಗಾ ನದಿ ದಕ್ಷಿಣಕ್ಕೆ ನಿಂದು. ಅವಾಗ ಇಬ್ಬರಿಗೂ ಸರಿ ಆಯ್ತಲ್ಲ, ಅವ ಸಖ್ಯ ಅಂತಕ್ಕಂಥ ಇರ್ತಾ ಇದೆ. ಮುಂದೆ ಹೇಳ್ತಾ ಇದ್ದ ಅದೆಲ್ಲವನ್ನು ಕೂಡ ಇಷ್ಟು ಅದರ ಮೇಲೆ ಹೆಂಗ ಪರಶುರಾಮ ದೇವರು ದುಷ್ಟರಾಗಿರ್ತಕ್ಕಂಥ ಕ್ಷತ್ರಿಯನ್ನು ಸಂಹಾರ ಮಾಡಿದ್ರು, ಅದೇ ತರ ದುಷ್ಟನಾಗಿರ್ತಕ್ಕಂಥ ದೃಪದನ ಅಹಂಕಾರವನ್ನು ಕೂಡ ಇವರು ಖಂಡನ ಮಾಡಿದ್ದಾರೆ. ಇಷ್ಟು ಬ್ರಾಹ್ಮಣರ ಮೇಲೆ ಅದು ಯುದ್ಧ ಮಾಡಬಾರದು ಅಂತ ದೀಕ್ಷೆ ಇರ್ತಕ್ಕಂಥವರು, ತಾವೇ ಸಾಮರ್ಥ್ಯ ಇದ್ದು ಅವನು ದೃಪದ ನಿಗ್ರಹ ಮಾಡತಕ್ಕಂಥ ಸಾಮರ್ಥ್ಯ ಇದ್ರೂ ಕೂಡ ನಿಗ್ರಹ ಮಾಡದೇ ಇರ್ತಕ್ಕಂಥವರು, ಭಗವಂತನ ಚಿತ್ತ ಗೊತ್ತಾಯ್ತಾ, ಕೇವಲ ಧೃತರಾಷ್ಟ್ರ ಇದು ಕೇಳಿದ್ದಾನೆ, ಅವರನ್ನ ಪ್ರಾರ್ಥನೆ ಮಾಡಿದ್ದಾನೆ, ದುರ್ಯೋಧನ ಪ್ರಾರ್ಥನೆ ಮಾಡಿದ್ದಾನೆ, ಅವ್ರ ಜೊತೆ ಸೇರಿ ಪಾಂಡವರ ಜೊತೆ ಯುದ್ಧ ಮಾಡಿದ್ರು ಅಂತ ಬರ್ತದೆ. ದುಷ್ಟ ಅನ್ನ ಅಂತಾನು ಅದು ಇಷ್ಟ ಇರ್ತಕ್ಕಂಥ. ಮತ್ತೆ ಅದಕ್ಕೆಲ್ಲ ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ, ಬರೀತಾರ ಅವರು ಪರಶುರಾಮ ದೇವರು ಈ ವಿದ್ಯೆ ಹೇಳ್ಕೊಟ್ಟಿದ್ದು ಯಾಕಂದ್ರೆ, ಆ ಒಂದು ಈ ದುಷ್ಟರ ಸಂಹಾರ ಕಾರ್ಯದೊಳಗೆ ಭಗವತ್ ಸಂಹಾರ ಕಾರ್ಯದಲ್ಲಿ ಕೂಡ ಇವ್ರು ಕೂಡ ಅಂಗಭೂತರು ಅಂತ ಮಾಡ್ಲಿಕ್ಕೋಸ್ಕರವಾಗಿ ದ್ರೋಣಾಚಾರ್ಯನ ಕೂಡ ಯುದ್ಧ ಅಂತಕ್ಕಂಥದ್ದನ್ನ ದ್ರೋಣಾಚಾರ್ಯ ವಿದ್ಯೆ ಕಲಿಸಿದ್ದು ಮತ್ತೆ ಕರ್ಣ ವಿದ್ಯೆ ಕಲಿಸಿದ್ದು ಎಲ್ಲ ಅಂತಕ್ಕಂಥದ್ದು ಈ ಎಲ್ಲ ಸಂಹಾರ ಕಾರ್ಯದೊಳಗೆ ಅವರು ಕೂಡ ಅಂಗಭೂತರು ಅಂತಕ್ಕಂಥದ್ದು ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಮಾಡಿದ್ರು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ವಾನ್ ಬಹುಭೂತವೈರಿಬಲವನ್ ಮಾತಂಗಮಾದ್ಯಘಟ ಕುಂಭೋಚ್ಚಾರಿಪಾಟನಾದಿಕಪಟ ಪ್ರತ್ಯೇಕ ವಜ್ರಾಯಿತಾಃ ಶ್ರೀಮತ್ಕಂಠೀರವಾಸ್ಯ ಪ್ರಥಮ ಸುನಖರಾಧಾರಿತ ರಾಹುದೂರ ಪ್ರಧ್ವಸ್ತದ್ಧಂತ ಚಂದ ಪ್ರವಿತದ ಮನಸ ಭಾವಿತಾನಾಕಿರುಂದೈಃ ಲಕ್ಷ್ಮೀಕಾಂತಃ ಸಮಂತದೋ ವಿಕಲಯನ್ನೈ ವೇಷತುಸ್ತೆ ಸಮಂ ಪಶ್ಯಾಮುತ್ತಮೋಸ್ತು ದೂರದರದೋ ಭಾಸ್ತಂ ರಸೋ ಯುಷ್ಟಮಃ ಯದ್ರೋಷೋತ್ಕರ ದಕ್ಷಿಣೇತ್ರಗುಡಿರ ಪ್ರಾಂತೋತ್ತಗ್ನಿಸ್ಫುರತೆ ಕದ್ಯೋತೋಪಮಸ್ಫುಲಿಂಗಭಜಿತಾ ಬ್ರಹ್ಮೇಶ ಶಕ್ರೋತ್ಕರಾಃ. ಹರಿ ಓಂ. ಶ್ರೀಮದ್ವಿಷ್ಪಂದ್ರನಿಷ್ಠಾತಿಗುಣಗುರುತಮ ಶ್ರೀಮದಾನಂದತೀರ್ಥ ತ್ರೈಲೋಕ್ಯಾಚಾರ್ಯಪಾದೋ ಜ್ವಲ ಜಲ ಜಲ ಸತ್ವಾಂಶವಸ್ಮಾನ್ ಪುನಂತು ವಾಚಾಂ ಯತ್ರ ಪ್ರಣೇತ್ರಿ ತ್ರಿಭುವನಮಹಿತಾ ಶಾರದಾ ಶಾರದೆಂದು ದೋಸ್ತಾಬದ್ಧಸ್ಮಿತ ಶ್ರೀಧವಲಿತ ಕಕುಬಾ ಪ್ರೇಮ ಭಾರಂಬಭಾರ ಉತ್ಕಂಠ ಕುಂಠಕೋಲಾಹಲ ವಿದ್ರಾಜಸ್ಯ ಜೇಬಾನುರುದ್ಧ ಪ್ರಾಜ್ಞಾತ್ಮಜ್ಞಾನಧೂತಾಂಧತಮಸುಮನೋ ಮೌರ್ಯತ್ನಾವಲೀನಾಂ ಭಕ್ತುದ್ರೇಕಾವಘಾಡ ಪ್ರಕಟನ ಜಗತ್ಕಾರ ಸಂಗೃಷ್ಟಮಾಣ ಪ್ರಾಂತ ಪ್ರಾಘ್ರಾಂಗ್ಯ ಪೀಠೋತ್ಥಿತ ಕನಕನಜಃ ಪಿಂಜರಾರಂಜಿತಾಶಾಃ ಜನ್ಮಾದಿವ್ಯ ಅಧಿಪಾದಿ ಪ್ರತಿಹತಿ ವಿರಹ ಪ್ರಾಪಕಾಣಾಂ ಗುಣಾನಾಂ ಅಗ್ರಹಣಂ ಮರ್ಪಕಾಣಂ ಚಿರಮುದಿತ ಚಿದಾ ಮಂದಸಂದೋಹದಾನಾಂ ಏತೇಷಾಂ ಏಷದೋಷ ಪ್ರಮಶಮನಸಾಂ ತೇಷಾಂ ದೋಷಕಾಣಾಂ ದೈತ್ಯಾನಾಮಾರ್ತಿಮಂದೇ ತಮಸ್ತಿ ವಿಧದತಾಂ ಸಂಸ್ಥವೇನ ಅಸ್ತಿ ಜಕ್ತಃ
अस्याविष्कर्तुकामं कलमनकरुषैस्मिञ्जने ज्ञानमार्गं वन्द्यं चन्द्रेन्दरुद्यमुनिपणिवयो नायकाद्यैर्याद्य मध्वाक्यं मन्त्रसिद्धं किवतकुतवलोमारदस्यावतारं पातारं पारमेष्टं पादमपविपदः प्राप्तरापन्नपुंसां बुद्धिद्विद्युत्प्रचण्डां निजनचुगरादप्तलोकावकाशो बिभ्रद्भीमो भुजेयो भितदिनकरा भङ्गदाढ्यप्रकाण्डे वीरोद्धारं गदग्राम अयमिह सुमतिं वा देवो विदध्याते अध्यात्मज्ञाननेता इति वर्महितो भूमिभूषाण्मणिर्मे संसारोत्तापनित्योपशमदसुदया स्नेहः साम्बभूरा प्रोद्यद्विज्ञानवद्युतिमणिकिरणश्रेणिसम्पूरिताशः श्रीवत्साङ्कादिवासो चित्ततरसर्वः श्रीमदानन्दतीर्थ क्षीराम्भोजर्विविन्द्याद्भोदनभिमतं भूरिमे भूतिहेतुः ऊर्धन्ये स्वञ्जर्मे दुरतरमे ते बद्धते बन्धपाशा क्षेत्रे दात्रे सुखानां भजति भुवि भविष्यद्विधार्थे द्विभर्त्रे अत्यन्तं सन्ततं त्वं प्रजपति ह्यन्त सन्तापभाजा अस्माकं भक्तिमेकां भगवतो दे माधवस्यातवायोः साभ्रोष्णाभिशुभ्रपवनभयनभो भूरिभूभृद्विभूति भ्राजिष्णर्भूरिभूणां भावानामपि विभो भेदि बभ्रे बभूवे येन भ्रमस्ते भ्रमयितुसुभुषं बभ्रुवद्विभृदाशान् भ्रान्तिर्भेदावमासस्थितिभयमभिभो भुक्ष्यतो मायि भिक्षून् एवं भावं भजन्ते सुरमकुशुनाराधितन्ते तृतीयं भासन्ते भासुरस्ते सचरचरितैः चामरैः चारवेषाः वैकुण्ठे कण्ठलग्नस्थिरसत्कान्तितारुण्डनीला लावण्या पूर्णकान्ता कुजवरसुलभश्लेषसन्मोदसन्द्राः आनन्दान् मन्दमन्दान् ददितिः व्रतः कुन्दमन्दाररन्द्या व्रता मोदं ददानां मृदपदमध्यतोर्चितकैः सुन्दरीणाम् वृन्देरा वन्द्यमुक्तेन्द्वैः मगुमगनाहिन्दुदेवेन्दुदेवे मौकुन्दे मन्दिरेऽस्मिन्नवरतमुदयन् मोदिनां देवदेवा उत्तप्तात्कडप्रकटकटकटध्वानसङ्घट्टनोद्य विद्युद्गूढस्फुलिङ्गप्रकरविकरणोत्क्वादिते बाधितङ्गान् उज्जाडं पत्यमाना तमसि ततः किङ्करे पङ्क्तिलयिते पङ्क्तिग्रामगरिम्नाग्लपैति भवद्विष्णो विद्वदाद्या अस्मिन्नस्मद्गुरूणामरिचरणचिरध्यानसन्मङ्गलानां युष्माकं पार्श्वभूमिं धुतरणनिकस्वकीसेव्यां प्रपन्नः यस्तोदास्ते शास्ते आदिभवमसुलभक्लेशन्मूकमस्त प्रायानन्दं कथञ्चिन्नावसृतं पञ्चकष्टेति कष्टे क्षुब्जामान् वृक्षरक्षोरगकरणकरा कुण्डविक्षो विदाक्षान् आमग्नानन्दकूपे कुरमकमुकरैः पक्षिभिर्विक्षताङ्गान् भूयासुर्मूर्तविष्टा कुरुमिकुलकलिले तत्क्षणक्षिप्तशक्त्यध्यस्तव्रातारितां स्वद्दुष उपजीयते वज्रकल्पाजलुकाः मातर्मे मातरिस्वन् पितरतलगुरुगणादृष्टान्तबन्धो स्वामिन् सर्वान्तरात्मन् अजरजरितः जन्ममृत्यामयानां गोविन्दे देहि भक्तिं भवति च भगवन् उदितां निर्निमित्तां निर्व्याजां निश्चलां सद्गुणगणभूतिं शाश्वतीमासुदेव विष्णोरत्युत्तमत्वादखिलगुणगणैः तत्र भक्तिं गरिष्ठाम् आस्तिष्ठे श्रीधराभ्यां होतपरिवारात्मना सेवकेषु यस्सन्धत्ते विरिञ्चसुरेन्द्रपूर्वेष्वाध्यायं सारकन्दं स्फुटभविष्यदा वायुरस्मद्गुरुस्तम् तत्प्रज्ञान मुक्तिभाजा सुखैज योगिदा तारतम्या दादस्त्रे मिश्रबुद्धिं त्रिजीवनीय भूगोचरा नित्यबद्धान् तामिष्टान् दादिकाख्ये तमसि सुबहुलं दुःखे सुन्यताज्ञान् विष्णोराज्ञाभिरुद्धं सुदिशतमिति हासादि चाकर्णयामः वन्दे हन्तं हनुमानिति महितमहापौरुषो भावशाली ख्यातस्ते गुरोवतारसहितह्य तौ ब्रह्मचर्यादिधर्मैः स्वस्तेहानां शास्त्रार्थं देहवाजाम् अम्भो मोहापहो यस्पृहैजमतिं भक्तिमध्यापिरामे प्राक्पञ्चाशत्सहस्रैः व्यवहितममितं योजनैः पर्वतन्तं यावत् सञ्जीवनाद्यौषधनिधिमधिक प्राणलङ्कामनीषैः भद्राक्षे दुत्तदन्तं ततोदिगिरिपाटयन्तं गृहीत्वा अयन्तङ्खे राघवाङ्गो प्रणतमपि तदैकक्षिणे त्वां हि लोकः क्षिप्तः वत्सत्शरीरं शतमतनमदे योजनानां च वक्षस्ताभिदुश्चारवांश्च व्युपललैव विग्रहविद्यात्वयातः स्वस्वस्थानस्थितातिस्थिरशकलशरा जातसङ्क्लेशनष्टच्छेदाङ्गः प्रागिभाभूत् कपिवरवपुषस्तेनमकौशलाय दृष्ट्वा दुष्टादिपूर्णः स्फुटितकरः सत्वरभृष्टाश्चकूटं निष्पिष्टं हटकाद्यप्रकटतरतरा कातिसङ्कोचनोऽभूत् येनाजो रावणारिप्रियनटनपटु मुष्टिष्टं द्रष्टुं किं नेष्टे मेषतिष्ठा पादकाटकतटित् कोटिभामुष्टकाष्ठः देव्यादेशप्रणीति धृणारवरावद्दृष्टो विघाता जास्येवो दद्याद्रा सदगो रामनामा मुकुन्दः पुष्पापे पारमेष्टे कर्तुलमतलमूर्तिभिन्नस्य धन्यं तन्मन्भूय प्रबोधप्रणवीराध्यक्षणस्वीक्षमाणः
जग्ने निग्नेन विघ्नो बहुलोकवृद्धं सनाद्येन शोचद्विप्रान् क्रोशकासरि असुविदुषकचक्राजनानां तस्मै ते देवकुरः कुरकुलपते कर्मणा च प्रणामान् किर्मीरं दुर्मतीनां प्रथमजो निर्मणा निर्ममाथ निर्मद्दन्नत्यत्वं विचरवरजरासन्धिकायास्य जन्दीन् यद्वेत्वं सुन्दरीवा पशुमेव वयं दमयन् विष्णुपक्षद्विषं यावत् प्रत्यक्षभूकं निखिलमकवचं तत्प्रियामाशतासौ तावत्यायोद्युक्ता किमदवोदं राजसूयाश्वमेधे श्वेलाक्षिन्नट्टासं तवरणमह्यन् उद्धामबाहो वक्षक्षौ हिण्डनेकक्षपणसुनिप्सं निपुणं यस्य सर्वोत्तमस्य शुश्रूषार्थं च कर्ता स्वयमयमत सम्मुक्तमानन्दतीर्थ श्रीमन्नामन् समर्थः त्वभिवयोः पादपद्मं प्रपद्ये दुष्यन्ति मृद्रों मां द्युतिमनिलपराद्रावयन्तीं अविद्यां निद्रामि सद्यो रजनपटपदा पाद्यविद्यासमुद्रां वाग्देवी सा सुविद्या द्रविद्राद्रौपदी रुद्रपत्न्या विद्युक्ता रागभद्रा दैवेदा पूर्वभीमात्मया ते याभ्यां शुश्रूषराशिः कुरकुलजने क्षत्रविप्रोदिताभ्यां ब्रह्माभ्यां ब्रह्मिताभ्यां चिदिवुषा वपुषा कृष्णनामास्पदाभ्यां निर्भेदाभ्यां विशेषाद्विवचनविषयाभ्याम् उपाभ्याम् अमोभ्यां दुर्भ्यं च क्षीमदेभ्यः सर्वबलश्चन्द्रभ्यो नमस्तु गच्छन् सौगन्धिकार्थं पतिसहनमसा पुच्छमक्षस्य भीमः प्रोद्धर्तुं नाचकत्सा त्वममुरुवपुषा भीषयामास चेति पूर्णज्ञानौ जसोस्ते गुरुतवपुषो श्रीमदानन्दतीर्थ क्रीडामात्यं तदेतते प्रमदसुधिया मोहगद्वेषभाजां बह्वीः कोटिरटीकः कुटिलकटुपटीनुकटाटोपकोपान् द्राक्षत्वं सत्वरत्वाश्चरदगदया त्वतयामाशितारेन् उन्मत्या तत्तमित्त्वा वचनवचनान् त्वतस्तान् ततान्यान् प्रायस्याः सुप्रियायै प्रियतपकुसुमं प्राणतस्मै नमस्ते देहादुक्तामितानामधिभद्रसामक्रमात्मकबुद्धिः क्रुद्धः क्रोधैकपश्चा कुरुमिरुमणिमान् दुष्कृति निष्क्रियार्थं चक्रे भूचक्रमित्या क्रकजमशतां चेतस कष्टजास्तं दुस्तर्कं चक्रपाणेः गुणगणविरहं जीवतां चाधिकृत्य तद्दुष्पेक्षानुसारात् कतिपय पुनरैः रादृतो नैर्सृष्टो ब्रह्माहमितिभाषण्डवादः तद्युक्ता भासारप्रसरविषरुद्धाहदक्षप्रमाण ज्वालामालाधरग्निः पवनविजेते ते अवतार तृतीयः आक्रोशन्तो निराशा भयवरविश्वासियास्नगर्पा वासन्तो देशनास्त्युतिपदिगुदियां नाशमाशा दशाशु धावन्तो स्थिरशीला वितस्पृशापाशवाः शान्तशौर्या शुद्धाख्य तद्वाक्या सम्मनादे सपति ददश्रे माय गोमाय वस्ते विश्वप्रेवावतारेश्वरी भिरपगुणं हिंसुद्रिविकारः सर्वज्ञः सर्वशक्ति सकलगुणगण पूर्णरूप प्रगल्भः स्वच्छः स्वच्छन्द मृत्युः सुखेषु सुजनं देवकीं तत्रमद्रा त्राता यस्य त्रिधामा जगदवशकं किङ्कराः शङ्कराद्याः उद्यन्मन्दस्मृतश्री मधुमोदर अलापपीयूषधारा पुराशेकोपशान्ता सुखसुजनमनोलोचना पीयमानं सन्दख्ये सुन्दरं सन्दुहदिह महदानन्दमानन्दतीर्थ श्रीमद्भक्तिन्द्रबिम्बं दुरितरुजं नित्यदाहं कदानु प्राचीर्णा चिन्नपुण्यो चे चतुरतरचारुचित्तान् अत्युच्चां रोचयन्तीं श्रुतिचितवचनां चापकाश्चुञ्चुञ्चुन् व्याख्यामुत्कातदुःखं चिरमुचितमहाचार्य चिन्तारतांस्ते चित्तां चित्तस्तकर्तश्चन्नपरिचरां यावयास्मां सगिच्यते पीठे रत्नपुत्रेरुचरुचमणि ज्योतिषा सन्निषण्णं ब्रह्माणं भाविनं त्वां जलतेजपदे वैदिकाद्याहि विद्याः सेवन्ते मूर्तिमत्या सुचरितचरितभातिगन्धर्वगीतं प्रत्येकं देवसंस्तुति तव भगवन्नर्चितो दोवधूः सानुकुरोसैरजस्रं जनिमूर्तिनिरया द्यूर्म्यमाला विलेस्मिन् संसारब्धो निमग्नान् शरणमशरणान् इच्छतो वीक्ष्य जन्तून् युष्माभिः प्रार्थितः सन् जलनिधिशयनः सत्यवत्या महर्षे व्यक्तिश्चिन्मार्तमूर्तिः न खलु भगवतः प्राकृतो जातु देहः ಪದಚ್ಛೇದ ಇದಕ್ಕೆ ಸಾನುಕ್ರೋಸೈರಜಸ್ರಂ ಅಂತದೆ. ಸಾನುಕ್ರೋಸೈಹಿ ಅದರ ಅಂದ್ರೆ ವಿಸರ್ಗ ಆಯ್ತು, ಆ ಬರ್ತದೆ, ಅಜಸ್ರಂ ಅಂತ ಆಗ್ತದೆ. ಸಾನುಕ್ರೋಸೈಹಿ ಅಜಸ್ರಂ. ಆಮೇಲೆ ಜನಿ ಮೂರ್ತಿ ನಿರೆಯ ದೂರ್ಮಿ ಮಾಲಾ, ಮಾಲಾ ವಿಲೆ, ಮಾಲಾ ಆವಿಲೆ ಅಂತ ಆಗ್ತದೆ. ಜನಿ ಮೂರ್ತಿ ನಿರೆಯ ದೂರ್ಮಿ ಮಾಲಾ ವಿಲೆ. ಆಮೇಲೆ ಅಸ್ಮಿನ್, ಆಮೇಲೆ ಸಂಸಾರಬ್ಧೌ, ಆಮೇಲೆ ನಿಮಗ್ನಾನ್, ಆಮೇಲೆ ಶರಣಮ ಶರಣಾನ್ ಅಂತದೆ. ಶರಣಂ ಅಶರಣಾನ್, ಶರಣಂ ಅಶರಣಾನ್. ಆಮೇಲೆ ಇಚ್ಛತಃ ವೀಕ್ಷ ಜಂತೂನ್,
युष्माभिः प्रार्थितः सन् जलनिधिशयनः सत्यवर्त्य महर्षेः व्यक्तः चिन्मार्तमूर्तिः न खलु भगवतः प्राकृतः जातु देहः. ಅಜಸ್ರಂ ಅಜಸ್ರಂ ಅಂದ್ರೆ ಯಾವಾಗ್ಲೂ ಅಂತ ಅರ್ಥ. ಯಾವಾಗ್ಲೂ ನಾವು ಹೇಗಿದ್ದೀವಿ ಅಂದ್ರೆ ಜನಿ ಮೃತಿಯ ದಿನಯ ಧೂರ್ಮಿ ಮಾಲಾ ವಿಲೆ ನಮಗೆ ವಿಶೇಷ ನಾವು. ಜನಿ ಮೃತಿ ನಿರಯ ಧೂರ್ಮಿ ಮಾಲಾ. ಜನಿ ಅಂದ್ರೆ ಹುಟ್ಟೋದು, ಜನಿ ಜನಿ ಅಂದ್ರೆ ಹುಟ್ಟೋದು, ಮೃತಿ ಅಂದ್ರೆ ಮರಣ, ಜನಿ ಮೃತಿ. ಆಮೇಲೆ ನಿರಯ ಗೊತ್ತಾಯ್ತಾ, ಜನ ಮೃತಿ ನಿರಯ. ನಿರಯ ಅಂತಕ್ಕಂಥದ್ದು ನರಕ, ನಿರಯ ಅಂದ್ರೆ ನರಕ ಗೊತ್ತಾಯ್ತಾ. ಇವೇ ಮೊದಲಾಗಿರ್ತಕ್ಕಂಥ ಊರ್ಮಿಗಳು. ಊರ್ಮಿಗಳು ಅಂದ್ರೆ ಅಲೆಗಳು. ನಮ್ದು ಇರ್ತಕ್ಕಂಥ ಸಂಸಾರ ಅಂದ್ರೆ ಇಷ್ಟು ಮೂರು. ಯಾವುದು? ಹುಟ್ಟೋದು, ಸಾಯೋದು, ನರಕಕ್ಕೆ ಹೋಗೋದು, ಮೂರು. ಇದರಿಂದ ಇರ್ತಕ್ಕಂಥ ಅಲೆಗಳಿಂದ ಆವಿಲೆ ಕಲುಷಿತವಾಗಿರ್ತಕ್ಕಂಥ ಇದ್ದೀವಿ ನಾವು. ಇಂಥ ಅಸ್ಮಿನ್ ಈ ಇರ್ತಕ್ಕಂಥ ಸಂಸಾರಬ್ಧವು. ಸಂಸಾರ ಅಂತಕ್ಕಂಥ ಅಬ್ಧಿ ಅಂದ್ರೆ ಸಮುದ್ರ. ಸಂಸಾರ ಅಂತ ಸಮುದ್ರದೊಳಗೆ ನಾವು ನಿಮಗ್ನಾನ್ ಅಂದ್ರೆ ಮುಳುಗಿಬಿಟ್ಟಿವಿ ಸಮುದ್ರದೊಳಗೆ. ಸಂಸಾರ ಅಂತಕ್ಕಂಥ ಸಮುದ್ರದೊಳಗೆ ನಾವು ಮುಳುಗಿದ್ವಿ. ನಾವು ಹೇಗಿದ್ದೀವಿ ಅಂದ್ರೆ ಹುಟ್ಟು ಸಾವು ನರಕ ಈ ಅಲೆಗಳಿಂದ ನಾವು ಮುಳುಗಿಬಿಟ್ಟಿವಿ. ನಮಗೆ ಎತ್ತೋರ್ ಬೇಕಲ್ಲ ಸಮುದ್ರ ಮುಳುಗಿದ ಮೇಲೆ. ಅಶರಣಾನ್ ಶರಣಮ ಶರಣ ಅಂತ ಬಂತಲ್ಲ, ಶರಣಂ ಅಶರಣ. ಅಶರಣ ಅಂದ್ರೆ ನಮಗೆ ರಕ್ಷಕರಿಲ್ಲ, ನಮ್ಗೆ ಎತ್ತೋರೇ ಇಲ್ಲ, ಇದ್ಬಿಟ್ಟಿವಿ ಅಷ್ಟೇ, ಸಮುದ್ರ ಇದ್ಬಿಟ್ಟು. ಶರಣಂ ಅದನ್ನ ರಕ್ಷಣೆ ಮಾಡ್ಬೇಕು ಅಂತಕ್ಕಂಥ ಇಚ್ಛತಃ ಇಚ್ಛೆ ಹೊಂದಿರತಕ್ಕಂಥ ಯುಷ್ಮಾಭಿಹಿ ನೀವು ಏ ವಾಯುದೇವರೇ, ಯುಷ್ಮಾಭಿ ನಿಮ್ಮಿಂದ ನೀವೇನ್ ಮಾಡಿದ್ರಿ? ನಮ್ಮ ನೋಡಿದ್ರಿ, ವೀಕ್ಷ ಯುಷ್ಮಾಭಿ ವೀಕ್ಷ ನೋಡಿ. ಸಾನುಕ್ರೋಶೈಹಿ, ಸಾನುಕ್ರೋ ಈಗ ಬರ್ತದೆ. ಸಾನುಕ್ರೋಶ ಮೊದಲನೇ ಶಬ್ದ. ಸಾನುಕ್ರೋಶದಿಂದ ಕರುಣೆಯಿಂದ ತುಂಬಿರ್ತಕ್ಕಂಥ ನೀವು ಏನ್ ಮಾಡಿದ್ರಿ ಅಂದ್ರೆ ಪ್ರಾರ್ಥಿತ ಸನ್, ದೇವರನ್ನು ನೀವು ಪ್ರಾರ್ಥನೆ ಮಾಡಿ. ನಮ್ಮ ಮೇಲೆ ಎಷ್ಟು ಕರುಣೆ. ವಾಯುದೇವರಿಗೆ ಸಂಬೋಧನೆ ಮಾಡ್ತಾ ಇದ್ದೆ, ಏ ವಾಯುದೇವರೇ ನಮ್ಮ ಮೇಲೆ ನೀವು ಬಹಳ ಕರುಣೆ, ನಾವು ಮುಳುಗಿಬಿಟ್ಟಿವಿ, ನಮ್ಗೆ ಯಾರು ರಕ್ಷಕರಿಲ್ಲ, ನಮ್ಮನ್ನು ನೋಡಿದ್ರಿ ನೀವು, ನಮ್ಮನ್ನು ನೋಡಿ ನಮ್ಮನ್ನು ಉದ್ಧಾರ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ನೀವು ದೇವರಿಗೆ ಪ್ರಾರ್ಥನೆ ಮಾಡಿದ್ರಿ ಅಂತ ಹೇಳ್ತಾ ಇದ್ದೆ. ಪ್ರಾರ್ಥಿತ ಸನ್, ಯಾರಿಗೆ ಪ್ರಾರ್ಥನೆ ಮಾಡಿದ್ರಿ? ಜಲನಿಧಿ ಶಯನ. ಜಲನಿಧಿ ಅಂತಕ್ಕಂಥ ಅಂದ್ರೆ ಕ್ಷೀರ ಸಮುದ್ರ ಗೊತ್ತಾಯ್ತಾ. ಜಲನಿಧಿ ಅಂದ್ರೆ ಕ್ಷೀರ ಸಮುದ್ರ ಆಗಿರ್ತಕ್ಕಂಥ ಪರಮಾತ್ಮನನ್ನ. ಅತ್ ಯಾರತ? ಜಲನಿಧಿ ಶಯನ ಅಂದ್ರೆ ಪರಮಾತ್ಮ ಅಂತ. ಅಥವಾ ಅದು ಲಿಂಗ ಅಂತ ಕರೀತಾರೆ. ಲಿಂಗ ಅಂದ್ರೆ ಏನು? ಗುರ್ತದು. ಆ ಗುರ್ತು ಹೇಳಿದ್ರೆ ಅದು ಪರಮಾತ್ಮ ಅಂತಾನೆ. ಯಾರನ್ನು ಕೇಳಿ, ಕ್ಷೀರ ಸಾಗರದಲ್ಲಿ ಇರ್ತಕ್ಕಂಥವ್ರು ಯಾರಂದ್ರೆ ಯಾರು ಕೂಡ ಬ್ರಹ್ಮದೇವರಾಗ್ಲಿ ರುದ್ರದೇವರ ಎಂಬುದಲ್ಲ ಗೊತ್ತಾಯ್ತಾ. ಹಂಸದ ಮೇಲೆ ಕೂತಾನೆ ಗೊತ್ತಾಯ್ತಾ, 4 ಮುಖ ಅಂತಂದ್ಕೊಳ್ಳೆ ಬ್ರಹ್ಮದೇವರು ಅಂತಂತಾರೆ. ತ್ರಿಶೂಲಧಾರಣೆ ಆಗಿದ್ದಾನೆ, ಮತ್ತೆ ನಂದಿ ಮೇಲೆ ಕೂತಿದ್ದಾನೆ ಅಂತಕ್ಕಂಥದ್ರೆ ರುದ್ರದೇವರು ಅಂತ ಅರ್ಥ. ಅವೆಲ್ಲ ಲಿಂಗ. ಲಿಂಗ ಅಂದ್ರೆ ಏನು? ಚಿಹ್ನೆ. ಆ ಚಿಹ್ನೆ ಹೇಳಿದ ಕೂಡಲೇ ಆಗಿಬಿಡ್ತಾರೆ ಗೊತ್ತಾಯ್ತು. ಅದರಂಗೆ ಇಲ್ಲಿ ಜಲನಿಧಿ ಶಯನ ಅಂತಂದ್ರೇನು? ಕ್ಷೀರ ಸಾಗರದಲ್ಲಿ ಇರ್ತಕ್ಕಂಥ ನಾರಾಯಣನೇ, ಆತನೇ ನಾರಾಯಣನೇ ಸತ್ಯವರ್ತ್ಯ ಮಹರ್ಷೆ, ಸತ್ಯವತಿ ದೇವಿಯಲ್ಲಿ ಪರಾಶರದಿಂದ ಅವತಾರ ಮಾಡಿದೆ ನೀನು ಅಂತ ಬರುತ್ತೆ. ಅಂದ್ರೆ ಇದು ಎರಡು ಹೇಳ್ಬೇಕಾಗಿದೆ. ನಮಗೋಸ್ಕರವಾಗಿ ನೀವು ದೇವರನ್ನ ಪ್ರಾರ್ಥನೆ ಮಾಡಿದ್ವಿ. ಆ ದೇವರು ಯಾರು? ನಾರಾಯಣ. ಅದು ಎಲ್ಲಿ ಹುಟ್ಟಿದ? ಅವತಾರ ಮಾಡಿದ ಸತ್ಯವತಿ ದೇವಿಯಲ್ಲಿ ಪರಾಶರ ಋಷಿಗಳಿಂದ ಅವತಾರ ಮಾಡಿದ. ಆದ ಕಾರಣ ಅದನ್ನು ಸಾಕ್ಷಾತ್ ಪರಮಾತ್ಮನ ಅವತಾರವೇ ಆಗ್ಲಿ, ಯಾರೋ ಬೇರೆಯವ್ರು ಹೇಳಿದಂಗೆ ಯಾವುದೋ ಒಬ್ಬ ಋಷಿ ಅಂತ ಅನ್ಬಾರ್ದು. ಅವೆಲ್ಲ ಅನರ್ಥಕ ಸಾಧನ. ವೇದವ್ಯಾಸ ದೇವರನ್ನ ಯಾವುದೋ ಒಬ್ಬ ಕಷ್ಟನ ಋಷಿ ಅಂತಕ್ಕಂಥದ್ದಂದ್ರೆ ಅನರ್ಥ ಸಾಧನ. ಆ ಕಾರಣ ಆ ವಿಷಯ ಹೇಳ್ಬೇಕಾಗಿದೆ. ಮತ್ತೆ ಇನ್ನೊಂದು ವಿಶೇಷ ಎಂತಾದ ನೀನು ಚಿನ್ಮಾರ್ತ ಮೂರ್ತಿ. ಚಿನ್ಮಾರ್ತ ಅಂದ್ರೆ ಚಿನ್ ಅಂದ್ರೆ ಅಂತಕ್ಕಂಥದ್ದು, ಚಿತ್ ಅಂದ್ರೆ ಚಿನ್ನ ಅಂದ್ರೆ ಚಿತ್ ಅಂತ. ಚಿತ್ ಮಾರ್ತ ಚಿತ್ ಮೊದಲಾಗಿರ್ತಾರೆ. ಚಿತ್ ಅಂದ್ರೆ ಜ್ಞಾನ. ಜ್ಞಾನ ಸುಖವೇ ಆತನ ಸ್ವರೂಪ, ಪರಮಾತ್ಮನ ಸ್ವರೂಪ. ನಮ್ಮಂಗೆ ಪಾಂಚಭೌತಿಕವಾಗಿರ್ತಕ್ಕಂಥ ಶರೀರ ಪರಮಾತ್ಮನಿಗಿಲ್ಲ. ಆ ಪರಮಾತ್ಮನ ಶರೀರ ಎಂಥದ್ದು? ಎಲ್ಲ ಅನಂತ ಆನಂದಾದಿ ಗುಣಗಳೇ ಶರೀರ. ಆನಂದಾದಿ ಗುಣಗಳು ಬೇರೆ ಇಲ್ಲ, ಪರಮಾತ್ಮ ಬೇರೆ ಇಲ್ಲ. ಅದನ್ನ ನಮ್ಗೆ ಇಮೇಜಿನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಪರಮಾತ್ಮನ ಶರೀರ. ಅಂತ ಶರೀರ ವ್ಯಕ್ತ ಕಾಣಿಸ್ಕೊಂಡಿದೆ, ವ್ಯಕ್ತ ಮಾಡಿಸಿದೆ, ಅವನು ಅವತಾರ ಮಾಡಿದ್ರು ಅಂತ ಅರ್ಥ. ನಿಮ್ಮ ಪ್ರಾರ್ಥನೆಯಿಂದ, ನಮಗೋಸ್ಕರವಾಗಿ ನಿಮ್ಮ ಪ್ರಾರ್ಥನೆಯಿಂದ ಅವರು ಪರಮಾತ್ಮ ವೇದವ್ಯಾಸ ದೇವ ರೂಪನಾಗಿ ವ್ಯಕ್ತನಾದ. ಅಂತ ಭಗವತಃ, ಅಂತ ಭಗವಂತನಾಗಿರ್ತಕ್ಕಂಥ ಪರಮಾತ್ಮ ಇದ್ದಾನಲ್ಲ, ಪ್ರಾಕೃತ ದೇಹ. ಆತನಿಗೆ ಪ್ರಾಕೃತ ದೇಹ ಎಂಬುದು ಜಾತು ಅಂದ್ರೆ ಯಾವ ಕಾಲಕ್ಕೂ ಕೂಡ ನ ಇಲ್ಲ ಖಲು. ಈಗ ಶ್ಲೋಕ ಓದಿದ್ರೆ ಗೊತ್ತಾಗ್ಬಿಡುತ್ತೆ. ಸಾನುಕ್ರೋಶೈ ಅಜಸ್ರಂ
जनि मूर्ति निरया दूर में माला विलेस्पिन संसारब्दो निमग्नान शरणम अशरणान इच्छता वीक्ष जंतून युष्माभि प्रार्थित सन जलनिधि शयनः सत्यवर्त्यां महर्षे व्यक्तः ಚಿನ್ಮಾರ್ಥ ಮೂರ್ತಿ ನಾ ಖಲು ಭಗರ್ತೋ ಪ್ರಾಕೃತೋ ಜಾತಿಗೆ ಪ್ರಾಕೃತ ದೇಹ ಎಂಬುದು ಪರಮಾತ್ಮನಿಗೆ ಇಲ್ವೇ ಇಲ್ಲ. ಅಂದ್ರೆ ನಿಮ್ಮ ಕರುಣೆ ಎಷ್ಟದೆ ವಾಯುದೇವರೇ, ನಿಮ್ಮ ಕರುಣೆ ನಮ್ಮ ಮೇಲೆ ಎಷ್ಟದೆ ಅದನ್ನ ಇಲ್ಲಿ ತಿಳಿಸ್ತಾ ಇದ್ದ. ಅಂದ್ರೆ ನೀವು ಪ್ರಾರ್ಥನೆ ಮಾಡಿದ್ರಿಂದಲೇ ಅವತಾರ ಮಾಡಿದಂತ. ಅಂದ್ರೆ ಬ್ರಹ್ಮದೇವರು ಅಂತ ಅರ್ಥ. ಬ್ರಹ್ಮದೇವರು ವಾಯುದೇವರು ಅಂತ ಅರ್ಥ. ವಾಯುದೇವರು ತಗೋಬೇಕಾದ್ರೆ ಬ್ರಹ್ಮದೇವರು ತಗೋಬೇಕು, ಬ್ರಹ್ಮದೇವರು ಹೇಳ್ಬೇಕಾದ್ರೆ ವಾಯುದೇವರು. ಅಲ್ಲಿ ಪ್ರಾರ್ಥನೆ ಮಾಡಿದಾರೆ ಅಂತಂದ್ರೆ ಬರೀ ಬ್ರಹ್ಮದೇವರು ಅಷ್ಟೇ ಹೋಗ್ಯಾರ ಅಂತ ತಿಳ್ಕೋಬಾರ್ದು. ಬ್ರಹ್ಮದೇವ್ರ ಜೊತೆ ವಾಯುದೇವರು ಇರ್ತಾರೆ, ವಾಯುದೇವರು ಇದ್ದಲ್ಲಿ ಬ್ರಹ್ಮದೇವರು ಇರ್ತಾರೆ. ಅವರು ಪ್ರಾರ್ಥನೆ ಮಾಡಿದ್ದಾರೆ ಅಂತ ಅರ್ಥ. ಹಂಗ ನಾವು ತಿಳ್ಕೊಂಡು ವಾಯುದೇವರು ಎಲ್ಲಿ ಹೋಗ್ಯಾರ, ವಾಯುದೇವರಲ್ಲಿ ಪ್ರಾರ್ಥನೆ ಮಾಡ್ರೆ ತಲೆಗೆ ಬರ್ಬಾರ್ದು. ವಾಯುದೇವರು ಹೋಗ್ಯಾರ ಅಂದ್ರೆ ಬ್ರಹ್ಮದೇವರು ಹೋಗಿದ್ದಾರೆ, ಬ್ರಹ್ಮದೇವರು ಹೋಗ್ಯಾರ ಅಂದ್ರೆ ವಾಯುದೇವರು ಹೋಗಿದ್ದಾರೆ. ಆ ಕಾರಣ ಪ್ರಾರ್ಥನೆಯಿಂದ ಬ್ರಹ್ಮದೇವರು ಪ್ರಾರ್ಥನೆ ಮಾಡಿದ್ರು, ಸ್ವಾಮಿ ಹಿಂಗ ಆಗ್ಬಿಟ್ಟದೆ, ನೀವು ಬಂದು ವೇದಗಳ ವಿಭಾಗ ಮಾಡಬೇಕು, ಎಲ್ಲ ಗೌತಮರ ಶಾಪ ಆಗಿದೆ, ಇಷ್ಟೆಲ್ಲ ಆಗದೆ ಅಂತಕ್ಕಂಥದ್ರಿಂದ ಆಯ್ತು. ಅದನ್ನ ಬರಿತಾ ಇದ್ದಾರೆ. ಬ್ರಹ್ಮಸೂತ್ರ ಭಾಷೆಗಳು ಬರೀತಾರೆ. ಅವತೀರ್ಣೋ ಮಹಾಯೋಗಿ ಸತ್ಯವತ್ಯಾಂ ಪರಾಶರಾತೆ ಅಂತ. ಸತ್ಯವತಿ ದೇವಿಯಲ್ಲಿ ಅವರು ಪರಾಶರ ಋಷಿಗಳಿಂದ ಅವತಾರವನ್ನು ಮಾಡಿದ್ದಾರೆ. ಎಲ್ಲ ಅವತಾರಗಳು ಕೂಡ ಲೋಕಮೋಹನಾರ್ಥವಾಗಿ, ದುರ್ಜನರ ಮೋಹನಾರ್ಥವಾಗಿ ಪರಮಾತ್ಮ ತಂದೆ ತಾಯಿಗಳಿಂದ ಹುಟ್ಟಿ ಬಂದಂಗೆ ತೋರಿಸ್ತಾನೆ. ಅದು ದುರ್ಜನ ಮೋಹ. ಪ್ರತಿಯೊಂದು ಅವತಾರಗಳು ಕೂಡ ಕಂಬದಿಂದ ನರಸಿಂಹದೇವರು ಹೆಂಗ್ ಬಂದಾರಲ್ಲ ಅದೇ ತರ ಅಂತ ತಿಳಿಬೇಕು. ಯಾವಾಗ್ಲೂ ಅದೇ ತಿಳಿ, ಅದು ಒಂದು ಸೂಚನೆ ಕೊಡ್ತಾರೆ. ಕಂಬದಿಂದ ನಾ ಹೇಗೆ ಬಂದಿನಲ್ಲ, ಇಲ್ಲಿ ಕೂಡ ಅವರು ನಿಮಿತ್ತ ಗೊತ್ತಾಯ್ತು. ಅವ್ರು ಬೇಕಾದಷ್ಟು ತಪಸ್ ಮಾಡಾರೆ, ಮಗ ಆಗ್ಬೇಕು ಅಂತ ತಪಸ್ ಮಾಡಾರೆ, ಅವರ ಇಚ್ಛೆ ಪೂರ್ಣ ಮಾಡ್ಲಿಕ್ಕೆ ಬಂದಿರಾಗ್ಲಿ. ಎಲ್ಲ ಕೂಡ ನರಸಿಂಹದೇವರು ಹೆಂಗ ಅವತಾರನೋ ಅದೇ ತರ ಎಲ್ಲ ಅವತಾರಗಳು ಹಂಗೆ ಅಂತಾನೆ ತಿಳಿಬೇಕು. ಅದು ಮುಖ್ಯವಾಗಿರ್ತದೆ. ಜಲನಿಧಿ ಶಯನ. ಜಲನಿಧಿ ಶಯನ ಅಂದ್ರೆ ಸಮುದ್ರದಲ್ಲಿ ಇರ್ತಕ್ಕಂಥ ಶಾಯಿಯಾಗಿರ್ತಕ್ಕಂಥ ನಾರಾಯಣ. ಅದಕ್ಕೆ ಮನುಸ್ಮೃತಿ ಹೇಳ್ತದೆ, ಆಪೋ ನಾರಾಯಣಿ ಪ್ರೋಕ್ತ ಆಪೋ ವೈ ನರಸೂನವಃ ಯದಸ್ಯ ಅಯನಂ ಪೂರ್ವಂ ತೇನ ನಾರಾಯಣ ಸ್ಮೃತ. ಆ ಕಾರಣ ಸಮುದ್ರ ಶಾಯಿ ಅಂತಕ್ಕಂಥ ಅಂದ್ರೆ ನಾರಾಯಣ. ಅದಕ್ಕೆ ಲಕ್ಷ್ಮೀದೇವಿ ಕೂಡ ಹೇಳ್ತಾಳೆ, ಅಂಬರಣಿ ಸುತ್ತ ಏನ್ ಹೇಳ್ತಾಳೆ, ಮಮ ಯೋನಿಹಿ ಅಪ್ಸು ಅಂತ ಸಮುದ್ರ. ಏನಮ್ಮ ನೀನು ಯಾರನ್ನ ಬೇಕಾದ್ರೂ ಬ್ರಹ್ಮದೇವ್ರು ಮಾಡ್ತಾ ಅಂತಿದ್ಯಲ್ಲಮ್ಮ, ನೀನು ಯಾರನ್ನ ಬೇಕಾದ್ರೂ ಬ್ರಹ್ಮದೇವ್ರು ಮಾಡ್ತೀನಿ, ನಾನು ಯಾರು ಬೇಕಾದ್ರೂ ರುದ್ರದೇವ್ರು ಮಾಡ್ತಾ ಇದ್ದೆ, ಅಷ್ಟು ನನಗೆ ಸಾಮರ್ಥ್ಯದ ಅಂತಿದ್ಯಲ್ಲ, ನಿನ್ನ ಸಾಮರ್ಥ್ಯದ ಗುಟ್ಟೇನು ಅಂತ ಆಕಿನ ಕೇಳಿದ್ರೆ ಹೇಳ್ತಾಳೆ, ನಾನು ಪತಿವ್ರತ ಸ್ತ್ರೀ ಆದ ಕಾರಣ ನಾನು ಗಂಡನ ಹೆಸರು ಹೇಳೋದಲ್ಲ, ಸಮುದ್ರ ಅಂತಸ್ತನಾಗಿರ್ತಕ್ಕಂಥ ಇದ್ದಾರಲ್ಲ ಆತನೇ ಅನುಗ್ರಹಕ್ಕೆ ನಾನು ಅದನ್ನ ಹೇಳ್ತಾ ಇದ್ದಾಳೆ ಆಕಿ. ಅಂಬರ್ಲಿ ಸೂಕ್ತಗಳು ಬರ್ತಾರೆ, ಮಮ ಯೋನಿಹಿ ಅಪ್ಸು ಅಂತಃ ಸಮುದ್ರೇ, ಅಂತ ಸಮುದ್ರದಲ್ಲಿರ್ತಕ್ಕಂಥ ನಾರಾಯಣ ನನಗೆ ಇರ್ತಕ್ಕಂಥವನು ಅಂತ ಹೇಳ್ತಾರೆ. ಆದ ಕಾರಣ ವೇದವ್ಯಾಸ ದೇವರು ಸ್ಪಷ್ಟ ಮುಖ್ಯ ಅಂತ ತಿಳಿಬೇಕಂದ್ರೆ ಸಾಕ್ಷಾತ್ ಪರಮಾತ್ಮನ ಅವತಾರ, ಮತ್ಸ್ಯ ಕೂರ್ಮಾದಿಗಳಂತೆ ಇರ್ತಕ್ಕಂಥದ್ದು ಆಗ್ಲಿ. ಅವನು ಯಾವುದೋ ಒಂದು ಋಷಿ ಅಂತ ಅಲ್ಲ, ಯಾಕಂದ್ರೆ ಅವನು ಚಿನ್ಮಾರ್ಥ ಮೂರ್ತಿ. ಅವನು ಪ್ರಾಕೃತವಾಗಿರ್ತಕ್ಕಂಥ ದೇಹನೇ ಅವನಿಗಿಲ್ಲ, ಅಪ್ರಾಕೃತವಾಗಿರ್ತಕ್ಕಂಥ ದೇಹ. ಅದಕ್ಕೆ ನಿರ್ಣಯದೊಳಗೆ ಆಚಾರ್ಯ ಹೇಳ್ತಾ ಇದ್ದಾರೆ, ವಿದೋಷ ವಿಜ್ಞಾನ ಸುಖೈಕ ರೂಪ ಅಪಿ ಅಜಃ ಜನಾನ್ ಮೋಹಿತಂ ಶೈವ. ಜನರಿಗೆ ಮೋಹ ಕೊಡ್ಲಿಕ್ಕೋಸ್ಕರವಾಗಿ ದುರ್ಜನರಾಗಿರ್ತಕ್ಕಂಥವ್ರಿಗೆ ಹುಟ್ಟಿದ್ದಾನಷ್ಟೇ, ಅವನಿಗೂ ತಂದೆ ತಾಯಿ ಇದೆ ಅಂತಕ್ಕ ದುರ್ಜನರು ಆಗಿರ್ತಕ್ಕಂಥವ್ರು ಆ ರೀತಿ ಆಗಿರ್ತಕ್ಕಂಥ ಮೋಹ ಹೊಡ್ತಾ ಇದ್ದಾರೆ. ಯೋಷಿತ್ಸು ಪುಂಸೋ ಹಿ ಅಜನೇವ ದೃಶ್ಯತೆ ನಜಾಯತೆ ಕ್ವಾಪಿ ಬಲಾದಿ ವಿಗ್ರಹ ಯಥಾ ಬರೀತಾರೆ, ಅವರೇ ಬರೀತಾರೆ, ಯಥಾ ನೃಸಿಂಹಾಕೃತಿ ಆವಿರಾಸೀತೆ. ಬರೇ ನರಸಿಂಹದೇವರು ಒಂದೇ ಕಂಬದಿಂದ ಬಂದಾನೆ, ತಂದಿಲ್ಲ, ಕಂಬರೇ ತಂದಿ ಕಂಬರೇ ತಾಯಿ, ಅಲ್ಲಿ ಯಾರಿಲ್ಲ ಅಂತ ಹೆಂಗ ತಿಳ್ಕೊಬೇಡ್ರಿ. ಎಲ್ಲ ಅವತಾರಗಳು ಕೂಡ ನರಸಿಂಹದೇವರಂತಾನೆ ತಿಳಿಬೇಕು. ನಿತ್ಯ ತನುಹು ಕೃತ ವಿಭು, ಅದು ದಿಗ್ದರ್ಶನ ಮಾಡಿ ಹೇಳ್ಬಿಡ್ತಾರೆ. ಅದರಂತೆ ಎಲ್ಲ ರೂಪಗಳು ಕೂಡ ಅದೇ ರೀತಿಯಲ್ಲಿ ತಿಳಿಯಬೇಕು. ಆವಿರ್ಭೇದೋ ಯೋಚಿಸಿ ನೋ ಇಲ್ಲ ಅಂತಂದ್ರೆ ಅಲ್ಲಿ ಇದರೊಳಗೆ ಜೈಲಿನೊಳಗೆ ವಸುದೇವ ದೇವಕರೊಳಗೆ ಎಲ್ಲ ಪೂರ್ತಿ ಜಂಕ ಚಕ್ರ ಗದಾ ಪದ್ಮ ಎಲ್ಲ ಇಟ್ಕೊಂಡು ಪರಮಾತ್ಮ ನಿಂತಿದ್ದಾರೆ. ಆವಿರ್ಭೂತ ಯಾವ್ದನ್ನು ಹುಟ್ಟಿರ್ತಕ್ಕಂಥ ಸಣ್ಣ ಕೂಸು ಶಂಕ ಚಕ್ರ ಗದಾ ಇರ್ತಕ್ಕಂಥದ್ದು ಏನ ಬರ್ತದೆ? ಅವ್ರೇ ಹೇಳ್ತಾ ಇದ್ದಾನೆ, ನನ್ನ ಮಗ ಅಲ್ಲಪ್ಪ ಮಾರೇ ಅಂತ ಅವರೇ ತಂದೆ ತಾಯಿನೇ ಹೇಳ್ತಾ ಇದ್ದಾರೆ. ನೀನು ನನ್ನ ಮಗ ಅಲ್ಲ ಅಂತಕ್ಕಂಥ ಅವ್ರಿಗೆ ಹೇಳ್ತಾರೆ. ಅವರೇ ಹೇಳ್ತಿರ್ಬೇಕಾದ್ರೆ ನಾವು ಮಗ, ಇವ್ರ ತಂದೆ ಇವ್ರ ತಾಯಿ ಅಂತಕ್ಕಂಥ ಅಂದ್ರೆ ತಂದೆ ಹಡದಿರ್ತಕ್ಕ ತಂದೆ ತಾಯಿನೇ ಹೇಳ್ತಾ ಇದ್ದಾರೆ, ಅಪ್ಪ ಮಾರಾಯ ನೀನು ತಂದೆ ತಾಯಿ ಇದ್ದಲ್ಲಪ್ಪ, ತಂದೆ ತಾಯಿ ನಾವಲ್ಲ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಮುಖ್ಯ ಏನಂದ್ರೆ, ಇದು ಸಂಸಾರದಲ್ಲಿ ಮುಳುಗಿರ್ತಕ್ಕಂಥವ್ರಿಗೆ
ವೇದವ್ಯಾಸ ದೇವ್ರು ಯಾಕೆ ಬೇಕಪ್ಪ ಅಂತ ಒಂದು ಪ್ರಶ್ನೆ ಮಾಡ್ಕೊಂತಾರೆ. ಅಂದ್ರೆ ಸಂಸಾರದ ಮುಳುಗಿದ್ ಬೇರೆ, ಸಂಸಾರದ ಹೊರ ಬರಬೇಕು ಆಗಿತ್ತಂದ್ರೆ ಸರಿಯಾಗಿರ್ತಕ್ಕಂಥ ತತ್ವಜ್ಞಾನ ಬಿಟ್ರೆ ಬೇರೆ ಮಾರ್ಗ ಇಲ್ಲವೇ ಇಲ್ಲ. ನಮ್ಮ IT, BT, ಲೆಕ್ಚರು, ಡಾಕ್ಟ್ರು, ಇಂಜಿನಿಯರ್, ಇವು ಸಂಸಾರದಿಂದ ಹೊರ ಬರ್ಲಿಕ್ಕೆ ಇವು ಏನು ಸಾಧನೆಗಳಲ್ಲ, ಬರೇ ಇಷ್ಟಕ್ಕೆ ಅಷ್ಟೆ. ಇದಲ್ವೇ ಬರೀತಾರೆ. ಆದ ಕಾರಣನೇ ವಾಯುದೇವರು ಪ್ರಾರ್ಥನೆ ಮಾಡಿ ಸರಿಯಾಗಿರ್ತಕ್ಕಂಥ ಜ್ಞಾನವನ್ನು ಮಾಡ್ರಿ ಅಂತ. ಅದಕ್ಕೆ ರಾಯರು ಬೆಳಿತಾರೆ. ರಾಯರ ಸ್ತೋತ್ರ ಸಂಸಾರೇ ಕ್ಷೇಸಾಗರೇ ಪ್ರಕೃತಿತೋ ಗಾಧೆ ಸದಾ ದುಸ್ತರೇ ಸರ್ವಾವದ್ಯ ಜಲಗ್ರಹಿ ಅನುಪಮೈ ಕಾಮಾದಿ ಭಂಗಾಕುಲೆ ನಾನಾ ವಿಭ್ರಮ ದುಭ್ರಮೆ ಮಿತಭಯ ಸ್ತೋಮಾದಿ ಶಿರೋತ್ಕಟೆ ದುಃಖೋತ್ಕೃಷ್ಟ ವಿಷಯ ಸಮುದ್ರ ಗುರೋ ಮಾ ಭಗ್ನ ರೂಪಂ ಸದಾ. ರುಕ್ಮಿಣಿ ವಿಜಯದೊಳಗೆ ವಾದರಾಜ ಸ್ವಾಮಿಗಳು ಸಂಸಾರ ಸಾರ ಸಿಂಧೋಹೋ ಜನಿ ಮರಣ ಜರ ಅದೇ ಶಬ್ದಗಳೇ. ಸಂಸಾರ ಸಾರ ಸಿಂಧೋಹೋ ಜನಿ ಮರಣ ಜರ ದೂರ್ಮಿಭಿ ಬಾಧಿತಾನಾಂ ದಾರಾಗಾರ ಆದಿ ಭಾರಾಹ. ಹೆಂಡತಿ ಮಕ್ಕಳು ಅಂತಕ್ಕಂಥ ಭಾರ ಅಂತ. ಭಾರಾಹ ಕಿಮಿಹ ಸುಖಕರಾಹ, ಎಲ್ಲಿ ಸುಖ ಅಂತಕ್ಕಂಥದ್ದು ಪ್ರೇಮ ಪಾಸೈ ನಿಬದ್ಧಾಹ. ಗೊತ್ತಾಯ್ತಾ? ಹೇ ಕೃಷ್ಣ ತ್ವತ್ಪಾದ ಪೋತಂ ಪ್ರದಿಶ ಸದನಿಶಂ ಸತ್ಪಾತಕಂ ಸಕೇತುಂ ರಮ್ಯಂ ಕರ್ಮಂದಿ ಗಮ್ಯಂ ಭವ ಜಲದಿ ಸೇದ ವಿಚ್ಛೇದ ಹೇತು ಅಂತ ರುಕ್ಮಿಣಿ ವಿಜಯದಲ್ಲಿ ಕೂಡ ಹೇಳ್ತಾ ಇದ್ದಾರೆ. ಕಾರಣ ವಾಸಿಷ್ಠ ಕೃಷ್ಣ ಮಮದೇಹಿ ಕರಾವಲಂಬನ ಮತ್ತೆ ಕರಾವಲಂಬನ ಸ್ತೋತ್ರ ಮಾಡಲ್ಲ, ಅಲ್ಲಿ ಕೂಡ ಹೇಳ್ತಾರೆ ನಾನಾ ವಿಕರ್ಮ ಜನಿತ ಅಶುಭ ಸಾಗರ ಅಂತಹ ಸಂಭ್ರಾಮ್ಯತಃ ಪ್ರತಿಹತಸ್ಯ ಷಡೂರ್ಮಿ ಜಾಲೈಹಿ ಪುತ್ರಾದಿ. ಮಕ್ಕಳಂತವ್ರು ಹೆಂಗಿದ್ದಾರೆ ಅಂದ್ರೆ ಪುತ್ರಾದಿ ನಕ್ಕಳ ನಿಗೃಹೀತ ಶರೀರಕಸ್ಯ. ಆ ಪುತ್ರಾದಿ ಮಕ್ಕಳಂಬರು ಮೊಸಳುಗಳಿದ್ದಂಗೆ ಇದ್ದಾರಂತ. ಮಕ್ಕಳು ಮೊಸಳುಗಳಿದ್ದಂಗೆ ಅಂತ ಅವ್ರು ಹಿಡಿದು ಹೇಳ್ತಾರ. ಮುಂದಕ್ಕೆ ನಮ್ಗೆ ಸಾಧನೆ ಮಾಡ್ಲಿಕ್ಕೆ ಬಿಡೋದಿಲ್ಲ ಅಂತ ಅದು ಬರೀತಾರೆ. ಪುತ್ರಾದಿ ನಗ್ಗ ನಿಗೃಹೀತ ಶರೀರಕಸ್ಯ ಹೇ ವಾಸಿಷ್ಠ ಕೃಷ್ಣ ಮಮದೇಹಿ ಕರಾವಲಂಬನ್. 36 ಇದು ಒಂದು 3-4 ದಿವಸ ಮುಗಿತದ. ಯಾವ್ದು ಇದು ವಾಯ್ಸ್ ಮುಗಿದ್ಮೇಲೆ ಕಾರ್ತಿಕ್ ಮಾಸ ಬಹಳ ಅಪರೂಪದ ಕಾರ್ತಿಕ್ ಮಾಸ ಮಾತ್ರ ಅಪರೂಪದ ಕಥೆಗಳು ಅವೆ, ಬಹಳ ಇದಾವೆ. ಇದ್ರ ಜೊತೆಗೆ ಅದನ್ನು ಕೂಡ ಒಂದು ನಮಸ್ಕಾರ ಸರ್. ನಮಸ್ಕಾರ. ಹೌದಲ್ಲ? ನಿನ್ನೆ ಇದಾಗಿಲ್ಲ ಅಂತ 23 ಮತ್ತೆ 22 ಎಲ್ಲಿ ಹನುಮಂತ ರೋಡಿ ಜವಾಹರ್ನಗರ ಇಲ್ಲ ಬೈಲಲ್ಲಿ ಯಾವಾಗ ಈಗ ಬರ್ತೀನಿ. ಅಲ್ಲಿಂದ ಬರ್ಬೇಕು ಅವರು ಅಹೋಬಲದಿಂದ ಬರ್ಬೇಕು ಅವರು. ಎಲ್ಲಿ ಹೌದಾ? ಅಲ್ಲ ಅಹೋಬಲದಾಗ ಮತ್ತೆ ದೊಡ್ಡ ಗಾಡಿ ಅದ ಆ ಸುವಿದ್ಯೇಂದ್ರ. ನಾನು ಹೇಳಿದ್ರೆ ರಾಯರ ಮಠ ಸ್ವಾಮಿಗಳು ಹೇಳ ಸುವಿದ್ಯೇಂದ್ರದಲ್ಲ, ಸುವಿದ್ಯೇಂದ್ರ ಕರೆಕ್ಟ್. ರಾಯರ ಮಠ ಸ್ವಾಮಿಗಳು ಇವತ್ತು ಅಹೋಬಲದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ರಾಯರನ್ನ. ಇವತ್ತು ರಾಯರನ್ನ ವಿಭುಧೇಂದ್ರರು, ಷೋಡಶೋಪಚಾರ ನರಸಿಂಹದೇವರು, ಪ್ರಾಣದೇವರು ಇವತ್ತೇ ಈಗ ಅದಂತೆ